ಇಷ್ಟು ದೊಡ್ಡ ಭಾಗ್ಯ ಇದೆ ಆ ಕೃಷ್ಣ ಮಂತ್ರವನ್ನು ಜಪ ಮಾಡತಕ್ಕಂತಹ ಭಕ್ತರಿಗೆ. ಇನ್ಯಾರಿಗೆ ಆ ಭಾಗ್ಯ ಇಲ್ಲ. ಆ ವಿಧವಾಗಿರತಕ್ಕಂತಹ ಭಾಗ್ಯದ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಕೃಷ್ಣ ಮಂತ್ರದ ಜಪವನ್ನು ಮಾಡಬೇಕು ವಿವಾಹಿತರಾದವರು. ಇದು ಎರಡನೆಯದಾಗಿ. ಮೂರನೆಯದಾಗಿ, ಯಾವುದೇ ವಿಧವಾದ ಸತ್ಕರ್ಮವನ್ನು ಮಾಡಿದ್ದಕ್ಕೆ ಪರಿಪೂರ್ಣವಾದ ಫಲವನ್ನು ಸ್ತ್ರೀ ಪಡೆದುಕೊಳ್ಳಬೇಕಾಗಿದ್ದರೆ ಪತಿಯ ಸೇವೆಯನ್ನು ಮಾಡಿ ಪತಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನ ಚಿಂತನೆ ಮಾಡಿ ಆ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿದಾಗ ಮಾತ್ರ ಆ ಕರ್ಮಗಳು ಸಫಲವಾಗ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ. ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಪತಿಯ ಸೇವೆಯನ್ನು ಮಾಡದೇ ಇದ್ದರೆ ಭಗವಂತ ಅನುಗ್ರಹ ಮಾಡುವುದಿಲ್ಲ. ರುದ್ರದೇವರು ಉಮಾದೇವಿಗೆ ಉಪದೇಶವನ್ನು ಮಾಡ್ತಾ ಬಂದರು. ಸರ್ವಜ್ಞಳವಳು, ಈ ಎಲ್ಲ ವಿಷಯಗಳು ಅವಳಿಗೆ ಗೊತ್ತು, ಆದರೂ ನಮಗೋಸ್ಕರ ಉಪದೇಶ ಮಾಡಿದರು. ಸ್ತ್ರೀ ಧರ್ಮವನ್ನು ನೀನು ಹೇಳು ಅಂತ ಉಮಾದೇವಿಗೆ ರುದ್ರದೇವರು ಕೇಳಿದ್ದಾರೆ. ಆಗ ಉಮಾದೇವಿ ಹೇಳತಕ್ಕಂತಹ ಮಾತುಗಳಿವೆಲ್ಲ. ಆದರೆ ಉಮಾದೇವಿ, ಓಹೋ, ಹಾಗಾದರೆ ನಿಮಗೂ ಕೆಲವು ವಿಷಯ ಗೊತ್ತಿಲ್ಲ, ನನಗೂ ಕೆಲವು ಗೊತ್ತಿಲ್ಲ, ನನಗೆ ಗೊತ್ತಿದ್ದದ್ದನ್ನು ನಿಮಗೆ, ನಿಮಗೆ ಗೊತ್ತಿದ್ದದ್ದನ್ನು ನಾನು, ಹೀಗೆ ಪರಸ್ಪರ ವಿನಿಮಯ ಮಾಡಿಕೊಂಡ್ವು ಅಂತನ್ನುವಂತಹ ಉದ್ದಟತನದ ಉತ್ತರವನ್ನು ಕೊಡುವುದಿಲ್ಲ ಉಮಾದೇವಿ ಅಂತಾಳೆ. ನಿಮಗೇನು ನಾನು ಹೇಳೋದು? ಸರ್ವಜ್ಞರಾದ ನಿಮಗೆ, ನನಗೆ ಜ್ಞಾನವನ್ನು ಕೊಟ್ಟವರೂ ನೀವೇ, ನಿಮಗೆ ನಾನು ಹೇಳತಕ್ಕಂಥದ್ದೇನಿಲ್ಲ. ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೀನೋ ಇಲ್ಲೋ ಅಂತ ಬೇಕಾದರೆ ಪರೀಕ್ಷೆ ಮಾಡೋದಕ್ಕೆ ನಿಮ್ಮ ಮುಂದೆ ವಿಜ್ಞಾಪನೆ ಮಾಡಿಕೊಳ್ತೇನೆ, ನಿವೇದನೆ ಮಾಡ್ತೇನೆ, ನನ್ನನ್ನು ತಿದ್ದಿ ಹೇಳಿ ಅಂತ ಹೇಳುವುದಲ್ಲದೆ ವಿನಯ ಹೇಗಿದೆ ನೋಡಿ. ನಿಜವಾಗಿ ಉಮಾದೇವಿ ಎಲ್ಲರಿಗಿಂತಲೂ ದೊಡ್ಡವರು. ಆದರೆ ಗಂಗಾ, ಯಮುನಾ, ಸರಸ್ವತಿ ಮೊದಲಾದ ಎಲ್ಲ ನದ್ಯಭಿಮಾನಿ ದೇವತೆಗಳನ್ನ ಕರೀತಾಳೆ. ಹಿರೇಮುತ್ತೈದೆಯರನ್ನ ಕರೆದ ಹಾಗೆ ಅರ್ಶನ ಕುಂಕುಮಕ್ಕೆ ಅವರೆಲ್ಲರನ್ನ ಕರೆದು, ಹೀಗೆ ಸ್ತ್ರೀ ಧರ್ಮದ ಬಗ್ಗೆ ಒಂದು ಸಭೆ ಮಾಡುವ ಸಂದರ್ಭ ಇದೆ, ನಿಮ್ಮೆಲ್ಲರ ಒಪಿನಿಯನ್ ಏನು ಅಂತ ಎಲ್ಲರಿಗೂ ಕೇಳಿಕೊಂಡು ಅವರೆಲ್ಲರ ಅನುಮತಿಯನ್ನ ಪಡೆದು, ಅವಶ್ಯವಾಗಿ ಹೇಳು, ನಿನ್ನ ಗಂಡನ ಮುಂದೆ ಹೇಳೋದಕ್ಕೆ ಯಾಕೆ ಸಂಕೋಚ ಮಾಡುತ್ತಿದೆ, ಹೇಳು ಅಂತ ಅವರೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ, ನಿಜವಾಗಿ ಗಂಗಾದಿ ದೇವತೆಗಳು ಈ ಉಮಾದೇವಿಯಕ್ಕಿಂತಲೂ ಚಿಕ್ಕವರು, ಆದರೂ ಕೂಡ ಲೋಕ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರವಾಗಿ ಹಿರಿಯರ ಅನೇಕ ಜನರ ಮತ್ತೆ ಸಲಹೆ ಸೂಚನೆಗಳನ್ನು ಕೇಳುವ ವಿನಯ ಇರಬೇಕು ಯುವತಿಯರಲ್ಲಿ ಎನ್ನುವುದನ್ನು ತೋರಿಸುವುದಕ್ಕೆ ಉಮಾದೇವಿ ಆ ರೀತಿಯಾಗಿ ಎಲ್ಲ ನದ್ಯಭಿಮಾನಿ ದೇವತೆಗಳನ್ನು ಕರೆದು ಅವರ ಒಪ್ಪಿಗೆಯನ್ನು ತೆಗೆದುಕೊಂಡು ಅವರೆಲ್ಲರ ಸಮಕ್ಷಮದಲ್ಲಿ ಸ್ತ್ರೀ ಧರ್ಮಗಳ ಬಗ್ಗೆ ಉಮಾದೇವಿಯರು ರುದ್ರದೇವರ ಎದುರಿಗೆ ವಿಜ್ಞಾಪನೆಯನ್ನು ಮಾಡಿಕೊಳ್ತಾರೆ. ಆಗ ಒಂದು ಕಥೆಯನ್ನು ಹೇಳ್ತಾರೆ. ಇಬ್ಬರಿದ್ರಂತೆ. ಒಬ್ಬಳು ಗಂಡನನ್ನ ಏನೂ ಮಾತಾಡಿಸದೆ, ಕೇಳದೆ, ಅವನ ಸುಖ ದುಃಖ ಯಾವುದನ್ನೂ ನೋಡದೆ, ಕೇವಲ ತಾನಾಯ್ತು ತನ್ನ ಪೂಜೆ, ತನ್ನ ಪುನಸ್ಕಾರ, ತನ್ನ ಜಪ ಇದನ್ನೇ ಮಾಡ್ತಾ ಹಗಲು ರಾತ್ರಿ ತಾನೇ ಉಲ್ಟಾ ಗಂಡನ ಕಡೆಯಿಂದ ಸೇವೆ ಮಾಡಿಸಿಕೊಳ್ತಾ ಒಬ್ಬಳಿರ್ತಾಳೆ. ಅವಳಿಗೆ ದೇವಪ್ರಿಯ ಅಂತ ಹೆಸರು. ಇನ್ನೊಬ್ಬಳು ಪತಿಪ್ರಿಯ. ಅವಳು ಎಲ್ಲ ದೇವರ ಸೇವೆಯನ್ನ, ಭಗವಂತನ ನಾಮಸ್ಮರಣೆಯನ್ನ, ಜಪವನ್ನ ಎಲ್ಲಾನು ಮಾಡ್ತಿದ್ಲು. ಆದರೆ ತಾನು ಮಾಡುವಂತಹ ಕರ್ತವ್ಯದೊಳಗೆ ತನ್ನ ಗಂಡ ಪೂಜೆ ಮಾಡುವುದಕ್ಕೆ ಏನು ಅನುಕೂಲ ಮಾಡಬೇಕೋ, ನೈವೇದ್ಯಕ್ಕೆ ಸಿದ್ಧ ಮಾಡುವುದಾಗಲಿ, ಪಾತ್ರೆಗಳನ್ನು ತೊಳೆದುಕೊಡೋದಾಗಲಿ, ಅಥವಾ ಇನ್ನಿತರ ತನ್ನ ಮಕ್ಕಳಿಗೆ ತಾನು ಕೊಡಬೇಕಾದ ಸಂಸ್ಕಾರಗಳು, ಅವರಿಗೆ ಸನ್ಮಾರ್ಗಕ್ಕೆ ಹಚ್ಚಲಿಕ್ಕೆ ತಾನೇನೇನು ಪ್ರಯತ್ನ ಮಾಡಬೇಕೋ ಅದೆಲ್ಲವನ್ನೂ ಮಾಡಿ, ಗಂಡನ ಸೇವೆಯನ್ನೂ ಮಾಡಿ, ತನ್ನ ವೈಯಕ್ತಿಕ ಧರ್ಮಾಚರಣೆಯನ್ನೂ ಮಾಡುತ್ತಾ ಇರತಕ್ಕಂತಹ ಯಾವ ಹೆಣ್ಣುಮಗಳಿದ್ಲೋ ಅವಳು ಪತಿಪ್ರಿಯ. ಇವರಿಬ್ಬರೂ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ, ಒಂದೇ ಸಲ ಹೋಗ್ಬಿಡ್ತಾರೆ. ಹೋದಾಗ ಯಮದೇವರು ಮತ್ತೆ ಆ ಪತಿಪ್ರಿಯ ಯಾವಳಿದ್ಲೋ ಅವಳಿಗೆ ಭಾರೀ ಲೋಕಕ್ಕೆ ಕೊಟ್ಟು ಕಳಿಸ್ತಾನೆ. ಒಳ್ಳೆ ಆದರವನ್ನು ಮಾಡಿಸಿ, ಆತಿಥ್ಯವನ್ನು ಮಾಡಿಸಿ, ವಿಶೇಷವಾದ ಉಪಚಾರವನ್ನು ಮಾಡಿ ಉತ್ತಮ ಲೋಕವನ್ನು ಕೊಡ್ತಾನೆ. ಇವಳಿಗೆ ಕೊಡುವುದಿಲ್ಲ. ನಾನು ಅವಳಿಗಿಂತಲೂ ಹೆಚ್ಚು ಭಗವಂತನ ಸೇವೆಯನ್ನು ಮಾಡಿದ್ದೇನೆ, ಹೆಚ್ಚು ನಾನು ಜಪ ಮಾಡಿದ್ದೇನೆ, ಹೆಚ್ಚು ಪಾರಾಯಣ ಮಾಡಿದ್ದೇನಲ್ಲ ಅಂದರೆ ಮಾಡಿದ್ದಿ ನಿಜ. ಆದರೆ ಅದನ್ನು ನೀನು ಮಾಡುತ್ತಾ ಇರುವಾಗ ನಿನ್ನ ವೈಯಕ್ತಿಕವಾದಂತಹ ಧರ್ಮ ಅದು ಕೇವಲ ಭಗವಂತನ ಸ್ತೋತ್ರವನ್ನು ಮಾಡಿ ಪಾರಾಯಣಾದಿಗಳನ್ನು ಮಾಡುವುದು ಮಾತ್ರ ಅಲ್ಲ, ಪತಿವೆ ಸೇವೆಯನ್ನು ಮಾಡಿ ಪತ್ಯಂತರ್ಗತನಾದ ಪರಮಾತ್ಮನಿಗೆ ಪ್ರೀತಿಯಾಗುವುದಕ್ಕೆ ಇತರ ಸೇವೆ, ಇತರೆ ಧರ್ಮಾಚರಣೆಗಳನ್ನು ಮಾಡುವುದು ನಿನ್ನ ಕರ್ತವ್ಯವಾಗಿತ್ತು. ಅದನ್ನು ನೀನು ಚೆನ್ನಾಗಿ ಮಾಡಿಲ್ಲ. ಆದ್ದರಿಂದ ಅವಳಿಗೆ ಸಿಗುವಂತಹ ಉತ್ತಮ ಲೋಕ ನಿನಗೆ ನಾನು ಕೊಡುವುದಿಲ್ಲ ಅಂತ ಯಮದೇವರು ತಿರುಗಿ ಕಳಿಸ್ತಾನೆ ಅಂತನ್ನುವ ಕಥೆಯನ್ನ ಉಮಾದೇವಿಯರು ರುದ್ರದೇವರ ಎದುರಿನಲ್ಲಿ ವಿಜ್ಞಾಪನೆ ಮಾಡ್ತಾರೆ. ಆದ್ದರಿಂದ ಪತಿಯ ಸೇವೆಯನ್ನು ಮಾಡಬೇಕು. ಆ ಪತಿಯ ವಿಶೇಷವಾಗಿರತಕ್ಕಂತಹ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಟ್ಟು
ತನ್ನ ವೈಯಕ್ತಿಕವಾದಂತಹ ಸಾಧನೆಗಳನ್ನು ಮಾಡಿದಾಗ ಮಾತ್ರ ಅದರಿಂದ ಉತ್ತಮವಾಗಿರತಕ್ಕಂತಹ ಗತಿಯನ್ನ ಪಡೆಯಬಹುದು ಎಂಬುದಾಗಿ ಹೇಳಿದ್ದಾರೆ. ಸ್ತ್ರೀಧರ್ಮದ ಬಗ್ಗೆನೇ ಅರ್ಥಾತ್ ಉಮಾದೇವಿ ಹಾಗೂ ದ್ರೌಪದಿ ದೇವಿಯರು ಹೇಳಿದಂತಹ ಮಾತುಗಳನ್ನೇ ಹೇಳಬೇಕು ಅಂತ ಇಟ್ಟುಕೊಂಡಿದ್ವಿ. ಆದರೆ ಉಪಕ್ರಮ ಮಾಡುವುದರೊಳಗೇನೆ ಗಂಟೆ ಮುಗಿದು ಹೋಗಿದೆ. ನಾಳಿನ ದಿವಸ ಉಳಿದ ಭಾಗವನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ 2 ಮಾತುಗಳನ್ನು ಮುಗಿಸಿ. ಶ್ರೀಕೃಷ್ಣಾರ್ಪಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಗೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಕೇವಲ ತನ್ನ ಕಿರುನೋಟದಿಂದ ಸಮಗ್ರವಾದ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳನ್ನು, ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನೇ ಕೊಡತಕ್ಕಂತಹ ಮಹಾ ಸಾಮರ್ಥ್ಯವನ್ನು ಪಡೆದವಳು ಮಹಾಲಕ್ಷ್ಮೀದೇವಿ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಃ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲ ವೇದ ಪಂಚರಾತ್ರಾದಿಗಳ ಸಾರವನ್ನ ಹೇಳುವಾಗ ದ್ವಾದಶ ಸ್ತೋತ್ರದಲ್ಲಿ ಈ ಶ್ಲೋಕದೊಳಗೆ ಮಹಾಲಕ್ಷ್ಮಿಯ ಮಹಾತ್ಮ್ಯವನ್ನು ತಿಳಿಸ್ತಾರೆ. ಪರಮಾತ್ಮನ ಅನುಗ್ರಹವನ್ನ ಪಡೆದಂತಹ ಲಕ್ಷ್ಮೀದೇವಿಯ ಕೇವಲ ಒಂದು ಕೃಪಾ ಕಟಾಕ್ಷದಿಂದ ಸಮಗ್ರವಾದ ವಿಶ್ವದೊಳಗಿನ ಎಲ್ಲ ವಿಧವಾದ ಆಗುಹೋಗುಗಳು, ಹುಟ್ಟು ಸಾವು, ಜ್ಞಾನ ಅಜ್ಞಾನ, ಸಮಗ್ರವಾದ ಜೀವರಾಶಿಗಳು ಬಂಧನದಲ್ಲಿದ್ದಾರೆ. ಅನಂತ ಜೀವರಾಶಿಗಳು ತಮ್ಮ ತಮ್ಮ ಸ್ವರೂಪವನ್ನ ಅನುಭವಿಸದೇ ಇದ್ದಂತೆ ಬಂಧನದೊಳಗಿದ್ದದ್ದು, ಸಾಧನೆಯನ್ನ ಮಾಡಿಕೊಂಡು ಬಂಧನದಿಂದ ಮುಕ್ತರಾಗೋದು, ಇದೆಲ್ಲವೂ ಮಹಾಲಕ್ಷ್ಮಿಯ ಅಧೀನ. ಇದರ ಅರ್ಥ ಜಗತ್ತಿನಲ್ಲಿ ಏನು ನಡೀತದೋ ಅದೆಲ್ಲ ಮಹಾಲಕ್ಷ್ಮಿಯ ಕಟಾಕ್ಷದಿಂದ ನಡೀತದೆ. ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಯಾವ ವ್ಯಕ್ತಿ ಯೋಗ್ಯನಾಗಿದ್ದಾನೆ, ಸಾಧನೆಯನ್ನ ಪರಿಪೂರ್ತಿಯಾಗಿ ಮಾಡಿಕೊಂಡಿದ್ದಾನೆ, ಆ ಪದವಿಗೆ ಅರ್ಹನಾಗಿದ್ದಾನೆ ಅಂತ ನನಗೆ ಅನಿಸಿದೆ, ಅಂಥವರನ್ನ ನಾನು ರುದ್ರದೇವರನ್ನ ಮಾಡಬಹುದು, ಬ್ರಹ್ಮನನ್ನಾಗಿ ಮಾಡಬಹುದು, ಇನ್ನಿತರ ದೇವತೆಗಳ ಪದವಿಯಲ್ಲಿ ನಾನು ಕೂಡಿಸುವ ಸಾಮರ್ಥ್ಯವನ್ನ ಪಡೆದುಕೊಂಡಿದ್ದೇನೆ. ಕಾಮತೋ ವಿಧಿರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ. ತನ್ನ ಇಚ್ಛೆಗೆ ಬಂದಂತೆ ಯಥೇಚ್ಛವಾದ ಸ್ಥಾನಗಳನ್ನು ಕೊಡುವ ಸಾಮರ್ಥ್ಯ ನನಗಿದೆ ಅಂತ ಮಹಾಲಕ್ಷ್ಮೀ ದೇವಿ ಹೇಳಿಕೊಡ್ತಾಳೆ. ಅಂತಹ ಜಗನ್ನಿಯಾಮಕಳಾದ ಎಲ್ಲ ದೇವತೆಗಳಿಗೆ ಪ್ರೇರಕಳಾಗಿರತಕ್ಕಂತಹ ಪರಮಾತ್ಮನ ನಂತರದಲ್ಲಿ ಇತರ ಎಲ್ಲರಿಗಿಂತಲೂ ಉತ್ತಮಳಾದ ಮಹಾನುಭಾವಳಾದ ಮಹಾಲಕ್ಷ್ಮೀ ದೇವಿ. ಆದರೆ ಇಂತಹ ಮಹಾಶಕ್ತಿ, ಮಹಾ ಸಾಮರ್ಥ್ಯವನ್ನ ಪಡೆದುಕೊಂಡಂತಹ ಮಹಾಲಕ್ಷ್ಮೀ ದೇವಿಗೆ ಒಂದು ಸ್ವಲ್ಪವೂ ಕೂಡ ಅಹಂಕಾರ ಇಲ್ಲ. ನಾನಿಷ್ಟು ಜ್ಞಾನವಂತಳು, ಜಗನ್ನಿಯಾಮಕಳು, ಜಗತ್ಪ್ರೇರಕಳು, ಇಡೀ ದೇವತೆಗಳೆಲ್ಲ ನನ್ನ ಅಧೀನರಾಗಿದ್ದಾರೆ, ನಾನ್ಯಾಕೆ ಪತಿಸೇವೆ ಮಾಡಬೇಕು ಅಂತನ್ನುವ ಪ್ರಶ್ನೆಯನ್ನ ಮಹಾಲಕ್ಷ್ಮಿ ಕೇಳಿಲ್ಲ.
ಸ್ವಲ್ಪ ಕಲಿತರೆ, ಸ್ವಲ್ಪೇ ಜ್ಞಾನ ಬಂದ್ರೆ, ಒಂದು ಸ್ವಲ್ಪೇ ಅಧಿಕಾರ ಇದ್ದ ಮಾತ್ರಕ್ಕೆ, ಸ್ವಲ್ಪ ಐಶ್ವರ್ಯ ಇದೆ, ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತದೆ, ನಾನೂ ಗಳಿಸ್ತೇನೆ ಅಂತನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇಕೆ ಪತಿ ಸೇವೆಯನ್ನು ಮಾಡಬೇಕು ಅಂತ ಬೇರೆಯವರು ಕೇಳಿದರೆ, ಮಹಾಲಕ್ಷ್ಮಿ ಮಾತ್ರ ಹಾಗೆ ಕೇಳಲಿಲ್ಲ. ಅನಂತ ಜಗನ್ನಿಯಾಮಕಳಾಗಿ ಅನಾದ್ಯನಂತ ಕಾಲದ ಜಗತ್ತಿಗೆ ಒಬ್ಬಳೇ ನಿಯಾಮಕಳು. ಬ್ರಹ್ಮದೇವರು ಬೇಕಾದಷ್ಟು ಜನ ಆಗಿ ಹೋಗ್ತಾರೆ, ರುದ್ರದೇವರು ಬೇಕಾದಷ್ಟು ಜನ ಆಗ್ತಾರೆ. ಅನಾದಿ ಕಾಲದಿಂದ ಅನಂತ ರುದ್ರರಾಗಿದ್ದಾರೆ, ಇನ್ನು ಮುಂದೆ ಅನಂತ ರುದ್ರರಾಗ್ತಾರೆ. ಆದರೆ ಲಕ್ಷ್ಮೀ ಮಾತ್ರ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಬ್ಬಳೇ ಜಗನ್ನಿಯಾಮಕಳಾಗಿದ್ದಾಳೆ. ಆದರೆ ತಾನು ಇಡೀ ಜಗತ್ತಿಗೆ ನಿಯಾಮಕಳಾಗಿದ್ದರೂ ಕೂಡ ದಾಸರು ಹೇಳುವಂತೆ, ಏನು ಧನ್ಯಳೋ ಲಕುಮಿ ಅಂಥ ಮಾನ್ಯಳು. ಬೇಕಾದಷ್ಟು ದಾಸದಾಸಿಯರು, ಸೇವಕಿಯರು, ಅನಂತ ಜೀವರಾಶಿಗಳೇ ಭಗವಂತನಿಗೆ ಅಧೀನರಾಗಿ ಮುಕ್ತರಾದವರೆಲ್ಲ ಸೇವೆಗೆ ಸಿದ್ಧರಾಗಿದ್ದಾರೆ. ಬೇಕಾದಷ್ಟು ಪಾರ್ಷದರಿದ್ದಾರೆ, ಬೇಕಾದಷ್ಟು ಕಿಂಕರರಿದ್ದಾರೆ. ಪರಮಾತ್ಮವನ ಕೈಂಕರ್ಯವನ್ನೇ ಕಾದುಕೊಂಡಿದ್ದಾರೆ ಬ್ರಹ್ಮಾದಿ ದೇವತೆಗಳೆಲ್ಲ. ಕದಾಹಂ ರಾಜರಾಜೇನ ಗಣನಾಥೇನ ಚೋದಿತಃ ಚರೇಯಂ ಭಗವತ್ಪಾದ ಪರಿಚರ್ಯಾಸು ವರ್ತನಂ. ಯಾವಾಗ ನಾನು ಸೇವೆ ಮಾಡೇನು, ಯಾವಾಗ ಮುಕ್ತನಾಗಿ ಪರಮಾತ್ಮನ ಹತ್ತಿರ ಸದಾಕಾಲದಲ್ಲಿ ವಾಸ ಮಾಡೇನು ಅಂತ ಎಲ್ಲ ದೇವತೆಗಳು ಕಾಯ್ತಾ ಇರ್ತಾರೆ. ಚಾಮರಂ ವ್ಯಗ್ರಹಸ್ತಂ ಮಾಮೇವಂ ಕುರುವಿತಿ ವಕ್ಷತಿ. ನಾನು ಚಾಮರವನ್ನ ಬೀಸ್ತಾ ಇರುವಾಗ ನೀನು ಹೀಗೆ ಮಾಡು ಅಂತ ದೇವರು ಏನಾದರೂ ಆಜ್ಞೆ ಮಾಡ್ತಾನೋ ಅಂತ ಯಾವಾಗಲೂ ಕೂಡ ಚಾತಕ ಪಕ್ಷಿ ಅಂತ ಕಾಯ್ತಾ ಇರ್ತಾರೆ ದೇವತೆಗಳು. ದೇವರು ಹೀಗೆ ಮಾಡು ಅಂತ ಏನಾದರೂ ಆಜ್ಞೆ ಮಾಡಿದರೆ ಸಾಕು, ಅಷ್ಟು ಖುಷಿ ಅವರಿಗೆ. ತಮ್ಮ ಸಾಧನೆಯ ಪರಿಪೂರ್ತಿಯಾಯಿತು, ತಾವು ಮಾಡಬೇಕಾಗಿರತಕ್ಕಂತಹ ಮಾಡಿದ ಸಾಧನೆಯ ಫಲ ಸಿಕ್ಕಂತೆ ಆಯಿತು ಅನ್ನುವ ಭಾವನೆ. ಪರಮಾತ್ಮ ಒಂದು ಆಜ್ಞೆಯನ್ನ ಮಾಡಿದರೆ ಸಾಕು, ಅಷ್ಟು ಸಂತೋಷ ಪಡ್ತಾರೆ. ಹೀಗೆ ದೇವಾಧಿದೇವತೆಗಳೆಲ್ಲ ಕಾಯ್ತಾ ಇರುವಾಗ, ಅನಂತ ದಾಸರು ಭಗವಂತನಿಗಿದ್ದಾಗ, ಎನ್ನಂಥ ಭಕ್ತರು ಅನಂತ ನಿನಗುಂಟು. ಆದರೆ ಮಹಾಲಕ್ಷ್ಮಿ ಅವರವರಿಗೆ ಯೋಗ್ಯವಾದ ಸೇವೆಯನ್ನು ಮಾಡುವುದಕ್ಕೆ ಅವರಿಗೆ ಬಿಟ್ಟರೂ ಕೂಡ ಎಲ್ಲ ಸೇವೆಯನ್ನು ತಾನು ಮಾಡೋದು ಮಾತ್ರ ಯಾವುದೂ ಬಿಡುವುದಿಲ್ಲ. ತಾನೇ ಮಂಚ ಆಗಿ, ತಾನೇ ಬೀಸಣಿಕೆಯಾಗಿ, ತಾನೇ ಚಾಮರ, ತಾನೇ ಛತ್ರ ಬೀಸುವವಳು ತಾನೇ, ಎಲ್ಲವೂ ತಾನೇ ಆಗಿ ಪರಮಾತ್ಮನ ಸೇವೆಯನ್ನ ಮಾಡುತ್ತಾಳೆ ಮಹಾಲಕ್ಷ್ಮಿ. ಅವಳಿಗೆ ಅದು ಸಾಧನೆಯಲ್ಲ, ಅದರಿಂದ ಅವಳು ಹೊಸದಾಗಿ ಪಡೆಯಬೇಕಾದ ಸಿದ್ಧಿ ಏನಿಲ್ಲ. ನಿತ್ಯ ಸಿದ್ಧಳು, ನಿತ್ಯ ಮುಕ್ತಳಾದವಳು. ಆದರೆ ಕೇವಲ ಮಹಾಲಕ್ಷ್ಮಿ ಆ ಪರಮಾತ್ಮನಲ್ಲಿರುವ ಭಕ್ತ್ಯುದ್ರೇಕದಿಂದ ಸ್ವಾಭಾವಿಕವಾಗಿ ಭಗವಂತನ ಸೇವೆಯನ್ನ ಮಾಡುತ್ತಾಳೆ. ಅದರಿಂದ ಏನು ಪ್ರಯೋಜನದ ಅಪೇಕ್ಷೆ ಇಲ್ಲ ಅವಳಿಗೆ. ಏನು ಹೊಂದಬೇಕಾದದ್ದಿದೆ ಅದನ್ನು ಹೊಂದಿ ಆಗಿ ಹೋಗಿದೆ ಮಹಾಲಕ್ಷ್ಮಿ ಅನಾದಿ ಕಾಲದಿಂದ. ತಾನು ಹೊಂದಬೇಕಾದದ್ದನ್ನು ಹೊಂದಿದರೂ, ನಿತ್ಯ ಮುಕ್ತಳಾದರೂ, ಜಗನ್ನಿಯಾಮಕಳಾದರೂ ಭಗವಂತನ ಸೇವೆಯನ್ನ ಮಾಡೋದನ್ನು ಮಹಾಲಕ್ಷ್ಮಿ ಬಿಟ್ಟಿಲ್ಲ. ಇದು ಮಹಾಲಕ್ಷ್ಮೀ ದೇವಿ ಸಮಗ್ರ ಸ್ತ್ರೀಯರಿಗೆ ಒಂದು ಮಾರ್ಗದರ್ಶನವನ್ನ ಮಾಡುತ್ತಾಳೆ. ಮಹಾಲಕ್ಷ್ಮಿ ಮಾತ್ರವಲ್ಲ, ಭಾರತಿ, ಶಚೀದೇವಿ ಮೊದಲಾದ ಸಮಸ್ತ ದೇವತಾ ಸ್ತ್ರೀಯರು ಕೂಡ ಮಹಾಮಹಾನುಭಾವರು, ಸರ್ವಜ್ಞರು, ಮಹಾಸಮರ್ಥರು, ಜಗತ್ಪ್ರೇರಕರು ಇಷ್ಟಾಗಿದ್ದರೂ ಕೂಡ ತಮ್ಮ ಕರ್ತವ್ಯದಲ್ಲಿ ತಾವು ಲೋಪವನ್ನು ಮಾಡುವುದಿಲ್ಲ. ಪ್ರತಿನಿತ್ಯದಲ್ಲಿ ಅನುಸಂಧಾನದಲ್ಲಿ ಒಂದು ಉಂಟು. ಒಬ್ಬರ್ಯಾರೋ ಕೆಲವು ದಿವಸಗಳ ಹಿಂದೆ ಪ್ರಶ್ನೆ ಕೇಳಿದ್ರು, ಮಹಾಲಕ್ಷ್ಮೀ ದೇವಿ ದೇವರ ಜೊತೆಗೆ ಊಟಕ್ಕೆ ಕೂಡ್ತಾಳೋ ಅಥವಾ ದೇವರಿಗೆ ಬಡಿಸಿ ಆಮೇಲೆ ಕೂಡ್ತಾಳೋ? ದೇವರಿಗೆ ಬಡಿಸಿ ಆಮೇಲೆ ಕೂಡ್ತಾಳೆ ಅಂದ್ರೆ ನಾವು ಪ್ರತ್ಯೇಕ ರಮಾ ನೈವೇದ್ಯ ಮಾಡುವುದಕ್ಕೆ ಅರ್ಥ ಇದೆ. ದೇವರ ಜೊತೆಗೆ ಕೂಡೋದಾಗಿದ್ರೆ ದೇವರ ನೈವೇದ್ಯದ ಜೊತೆಗೆ ರಮಾ ನೈವೇದ್ಯ ಆಗಿ ಹೋಗಿರ್ತದೆ, ಮತ್ತೇನು ಪ್ರತ್ಯೇಕ ರಮಾ ನೈವೇದ್ಯ ಮಾಡೋದು ಅಂತ ಕೇಳಿದ್ರು. ಶಾಸ್ತ್ರ ಹೇಳುತ್ತದೆ ಎರಡೂ ರೀತಿ. ಪರಮಾತ್ಮನ ಜೊತೆಗೆ ಶ್ರೀಭೂ ರೂಪದಿಂದ ಕುಳಿತುಕೊಂಡು ಲಕ್ಷ್ಮೀದೇವಿ ಭೋಗವನ್ನು ಸ್ವೀಕಾರ ಮಾಡುವುದೂ ಸತ್ಯ. ಆದರೆ ಒಂದು ರೂಪದಿಂದ ಲಕ್ಷ್ಮೀದೇವಿ ಬಡಿಸ್ತಾಳೆ. ನಾರಾಯಣೋ ಭುಂಕ್ತೆ ಲಕ್ಷ್ಮೀ ಪರಿವೇಶಯತಿ ವಾಯುರ್ವೀಶಯತಿ ಭಾರತ್ಯಾದ್ಯಾ ಪರಿಚರಂತಿ. ಹೀಗೆ ಅನುಸಂಧಾನ ಮಾಡಬೇಕು ಅಂತಿದೆ ನೈವೇದ್ಯ ಕಾಲದಲ್ಲಿ. ದೇವರು ಊಟ ಮಾಡ್ತಾನೆ, ಮಹಾಲಕ್ಷ್ಮಿ ಬಡಿಸ್ತಾ ಇದ್ದಾಳೆ. ಭಾರತಿ, ಸರಸ್ವತಿ, ಶಚಿ, ಶ್ಯಾಮಲಾ ಮೊದಲಾದ ಎಲ್ಲ ದೇವತೆಗಳು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಮಹಾಲಕ್ಷ್ಮೀ ದೇವಿಗೆ ಸೇವೆಯನ್ನು ಮಾಡ್ತಾರೆ. ಬೇಕಾದ ಪದಾರ್ಥಗಳನ್ನು ತಂದು ತಂದು ಕೈಯಲ್ಲಿ ಕೊಡ್ತಾರೆ. ನೇರವಾಗಿ ದೇವರ ಎಲೆಗೆ ಬಡಿಸೋ ಅಧಿಕಾರ ಇಲ್ಲ ಅವರಿಗೆ. ಲಕ್ಷ್ಮೀ ಕೈಯಲ್ಲಿ ತಂದು ಕೊಡ್ತಾರೆ, ಲಕ್ಷ್ಮೀದೇವಿ ಬಡಿಸ್ತಾಳೆ. ವಾಯುದೇವರು ಪಕ್ಕದಲ್ಲಿ ವ್ಯಜನವನ್ನು ಹಾಕ್ತಾ ಇದ್ದಾರೆ. ಹೀಗೆ ಅನುಸಂಧಾನ ಮಾಡಬೇಕು ಅಂತಿದೆ. ಹೀಗಾಗಿ
ಒಂದು ರೂಪದಿಂದ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೆ ನೈವೇದ್ಯ ಸ್ವೀಕಾರ ಮಾಡಿದರೆ, ಇನ್ನೊಂದು ರೂಪದಿಂದ ತಾನು ದೇವರ ಅಧೀನ ನಿತ್ಯಾಭಿಯೋಗಿನಿ ಅಂತ ತೋರಿಸೋದಕ್ಕೆ ಜೊತೆಗೆ ಸ್ವೀಕಾರ ಮಾಡ್ತಾಳೆ. ನಾನು ದೇವರ ಅಧೀನ, ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ನನ್ನ ಧನ್ಯತೆಯನ್ನು ಪಡೆದುಕೊಳ್ತೇನೆ ಅನ್ನುವುದನ್ನು ತಿಳಿಸಿಕೊಡೋದಕ್ಕೆ ನಂತರದಲ್ಲಿ ಪರಮಾತ್ಮನಿಗೆ ಬಡಿಸಿ ಆಮೇಲೂ ಕೂಡ ತಾನು ಸ್ವೀಕಾರ ಮಾಡ್ತಾಳೆ. ಇವುಗಳನ್ನೆಲ್ಲ ಮಹಾಲಕ್ಷ್ಮಿ ಯಾಕೆ ಮಾಡಿ ತೋರಿಸೋದು? ತನಗೆ ಬೇಕಾದಷ್ಟು ದೊಡ್ಡಸ್ತಕ್ಕೆ ಇರಬಹುದು, ಜ್ಞಾನ ಇರಬಹುದು, ಶಕ್ತಿ ಇರಬಹುದು, ಯೋಗ್ಯತೆ ಇರಬಹುದು, ಏನಿದ್ದರೂ ಕೂಡ ತನಗೆ ವಿಹಿತವಾಗಿರತಕ್ಕಂತಹ ಕರ್ಮವನ್ನು ಮಾಡುವುದರೊಳಗೆ ಅತ್ಯಂತ ಜಾಗರೂಕರಾಗಿರಬೇಕು ಸ್ತ್ರೀಯರು ಅಂತನ್ನೋದನ್ನು ಮಹಾಲಕ್ಷ್ಮೀ ದೇವಿ ತೋರಿಸ್ತಾ ಇದ್ದಾರೆ. ಯಾಕೆ ಇದರ ಬಗ್ಗೆ ಹೇಳಬೇಕಾಯಿತು ಅಂದರೆ, ಅನೇಕ ಜನರಿಗೆ ಆ ತರಹದ ತಿಳುವಳಿಕೆ ಇದೆ. ಪುರುಷ ಪ್ರಧಾನವಾದದ್ದು ಶಾಸ್ತ್ರ, ಪುರುಷರು ತಮಗೆ ಹೇಗೆ ಬೇಕೋ ಹಾಗೆ ಬರೆದುಕೊಂಡಿದ್ದಾರೆ, ಸ್ತ್ರೀಯರು ವಿಶೇಷವಾಗಿ ಪತಿಯ ಸೇವೆಯನ್ನು ಮಾಡಬೇಕು, ವಿಶೇಷವಾಗಿ ಧರ್ಮದ ಅನುಷ್ಠಾನ ಮಾಡಬೇಕು ಅಂತ ಸಾಕಷ್ಟು ನಿಯಮ ನಿರ್ಬಂಧಗಳನ್ನು, ಭಾರೀ ನಿಷ್ಠುರವಾಗಿರತಕ್ಕಂತಹ ನಿಯಮಗಳನ್ನೆಲ್ಲ ಸ್ತ್ರೀಯರಿಗೆ ಮಾತ್ರ ಹೇಳಿ ತಾವು ಮಾತ್ರ ಆರಾಮಾಗಿರಬೇಕು ಅಂತ ಅನ್ನೋ ಹಾಗೆ ಶಾಸ್ತ್ರವನ್ನು ವ್ಯವಸ್ಥೆ ಮಾಡಿಕೊಂಡು, ಶಾಸ್ತ್ರವನ್ನ ನಿಮಗೆ ಬರೆಯೋದಕ್ಕೂ ಅಧಿಕಾರ ಇಲ್ಲ, ಓದಲಿಕ್ಕೂ ಅಧಿಕಾರ ಇಲ್ಲ ಅಂತೂ ಸ್ತ್ರೀಯರನ್ನು ಸ್ವಲ್ಪ ಹೆದರಿಸಿ ತಮಗೇನು ಬೇಕೋ ಆ ವ್ಯವಸ್ಥೆ ಮಾಡಿಕೊಂಡು ಸುಖ ಪಡ್ತಾ ಇದ್ದಾರೆ ಅಂತ ಕೆಲವು ಜನರು ತಪ್ಪು ತಿಳಿದಿದ್ದಾರೆ. ಆ ರೀತಿಯಾದ ಆಕ್ಷೇಪಗಳನ್ನು ಮಾಡತಕ್ಕಂಥವರು. ಆದರೆ ಶಾಸ್ತ್ರದ ನಿಜವಾದ ಮರ್ಮವನ್ನು ತಿಳಿಯದೇ ಇರತಕ್ಕಂತಹ ಜನರು ಮಾಡುವ ಆಕ್ಷೇಪಗಳು. ನಿಜವಾದ ಶಾಸ್ತ್ರದ ಪರಿಜ್ಞಾನ ಇದ್ದವರಿಗೆ ಈ ತರಹದ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಇಲ್ಲ. ಶಾಸ್ತ್ರದಲ್ಲಿ ಇರತಕ್ಕಂತಹ ತತ್ವ ಒಂದೇ ಒಂದು ಮುಖ್ಯವಾದದ್ದು. ಮನುಷ್ಯ ತಾನು ತನ್ನ ಜೀವನದಲ್ಲಿ ಸರಿಯಾಗಿ ನಡೆಯಬೇಕಾಗಿದ್ರೆ, ಸನ್ಮಾರ್ಗದಲ್ಲಿರಬೇಕಾಗಿದ್ರೆ, ತಾನು ಒಬ್ಬರಿಗೆ ವಿನೀತನಾಗಿ ಒಬ್ಬರ ಅಂಕುಶದಲ್ಲಿ ಇರಬೇಕು. ಶಿಷ್ಯರು ಗುರುಗಳ ಅಂಕುಶದಲ್ಲಿ ಇರಬೇಕು. ಶಿಷ್ಯರೆಲ್ಲ ಸ್ತ್ರೀಯರೇ ಅಲ್ಲ, ಪುರುಷರು ಶಿಷ್ಯರಾಗಿದ್ದಾರೆ. ಸ್ತ್ರೀಯರಿಗೆ ಮಾತ್ರ ಅಧೀನರಾಗಿರಬೇಕು, ಅವರು ಮಾತ್ರ ಸೇವೆಯನ್ನು ಮಾಡಬೇಕು ಅಂತ ಕಲಿಸುವ ಉದ್ದೇಶ ಶಾಸ್ತ್ರಕ್ಕಾಗಿದ್ರೆ, ಶಿಷ್ಯರು ಗುರುಗಳ ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಮಹಾಭಾರತಾದಿ ಗ್ರಂಥಗಳಲ್ಲಿ ಹೇಳಿದ್ದನ್ನು ನೋಡಿಬಿಟ್ರೆ ಅತ್ಯಾಶ್ಚರ್ಯವಾಗ್ತದೆ. ಗುರುಕುಲದಲ್ಲಿ ವಾಸ ಮಾಡಿ ಆ ತರಹದ ಕಷ್ಟವನ್ನು ಪಡತಕ್ಕಂತಹ ಕೆಲಸವನ್ನ ಸ್ತ್ರೀಯರಿಗೆ ಹೇಳಲಿಲ್ಲ, ಪುರುಷರಿಗೆ ಹೇಳಿದ್ದಾರೆ. ಎಂತಹ ಕಠಿಣವಾಗಿರತಕ್ಕಂತಹ ಶಿಕ್ಷೆಗಳನ್ನು ಅನುಭವಿಸಿ, ಎಷ್ಟು ಕಠಿಣವಾದ ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡ್ತಾ ನೈಷ್ಠಿಕವಾದ ಬ್ರಹ್ಮಚರ್ಯದಿಂದ ಗುರುಕುಲದಲ್ಲಿ ವಾಸ ಮಾಡುವಾಗ ಗುರುಗಳ ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನು ಮಹಾಭಾರತಾದಿ ಗ್ರಂಥಗಳು ಹೇಳಿದ್ದು ನೋಡಿದರೆ ಆಗ ನಮಗೆ ಅರ್ಥವಾಗುತ್ತೆ, ಶಾಸ್ತ್ರ ಇದು ಕೇವಲ ಸ್ತ್ರೀಯರಿಗಾಗಿ ಮಾತ್ರ ಹೇಳಿದ್ದಲ್ಲ. ಎಷ್ಟು ವ್ರತಗಳಿವೆ, ಎಷ್ಟು ನಿಯಮಗಳಿವೆ, ಎಷ್ಟು ವಿಧವಾದ ಜಪಗಳು, ಅನುಷ್ಠಾನಗಳು. ಇವತ್ತು ಪುರುಷರು ತಾವು ಮಾಡತಕ್ಕಂತಹ ಕರ್ಮಗಳನ್ನು ನೋಡಿಕೊಂಡು, ಹಾಗಾದರೆ ಶಾಸ್ತ್ರ ಕೇವಲ ಸ್ತ್ರೀಯರಿಗೆ ಮಾತ್ರ ಧರ್ಮ ಹೇಳಿದೆ ಅಂತ ತಿಳಿಯಬೇಡಿ. ಪುರುಷರನ್ನು ನೋಡುವುದು ಬೇಡ, ಪುರುಷರಿಗಾಗಿ ಶಾಸ್ತ್ರ ಏನು ಹೇಳಿದೆ ಅನ್ನೋದನ್ನು ನೋಡಿ. ಒಬ್ಬ ವ್ಯಕ್ತಿ ಸಾಧಕನಾಗಿರತಕ್ಕಂತಹ ಪುರುಷ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದು ನೋಡಿದರೆ ಅಷ್ಟು ಕಠೋರವಾದಂತಹ ನಿಯಮಗಳನ್ನು ಹೇಳಿದ್ದಾರೆ. ನಿಯಮಗಳಿಗೇನು ಕಡಿಮೆ ಇಲ್ಲ, ಸ್ತ್ರೀಯರಿಗೂ ಹೇಳಿದ್ದಾರೆ, ಪುರುಷರಿಗೂ ಹೇಳಿದ್ದಾರೆ, ಇಬ್ಬರಿಗೂ ಅಷ್ಟು ಕಠಿಣವಾದ ನಿಯಮಗಳನ್ನು ಹೇಳಿದ್ದಾರೆ. ಎಷ್ಟೆಷ್ಟು ಋಷಿಗಳ ಕಥೆಗಳನ್ನು ನೀವು ಕೇಳಿದ್ದೀರಿ. ಒಂದು ಕಾಲಿನ ಮೇಲೆ ನಿಂತು ತಪಸ್ಸು ಮಾಡಿದವರು, ತಲೆ ಕೆಳಗು ಮಾಡಿ ನಿಂತವರು, ಅಗ್ನಿಯ ಮಧ್ಯದಲ್ಲಿ ಕುಳಿತವರು, ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡುವವರು, ಈ ವಿಧವಾದ ನಾನಾ ತರಹದ ಕಷ್ಟದ ತಪಶ್ಚರ್ಯಗಳನ್ನು ಮಾಡಿದ್ದು ಯಾರು? ಯಾಕೆ ಮಾಡಿದರು? ಕೇವಲ ಇನ್ನೊಬ್ಬರಿಗೆ ಹೇಳುವುದಕ್ಕಾಗಿ ಮಾತ್ರ ಶಾಸ್ತ್ರಗಳನ್ನು ಬರೆದಿಟ್ಟಿದ್ರೆ ಋಷಿಗಳು ಮುನಿಗಳು ತಾವೆಲ್ಲ ಒದ್ದಾಡುವ ಪ್ರಸಕ್ತಿ ಇರಲಿಲ್ಲ. ಅಂತಹ ಭಾರೀ ಘೋರವಾಗಿರತಕ್ಕಂತಹ ತಪಸ್ಸನ್ನ ಮಾಡಿ, ತ್ಯಾಗವನ್ನ ಮಾಡಿ ಆ ಎಲ್ಲ ಋಷಿಮುನಿಗಳು ಸಿದ್ಧಿಯನ್ನ ಪಡೆದುಕೊಳ್ಳುವಾಗ ತಾವೇನು ಶ್ರಮಪಟ್ಟದ್ದು, ಕಷ್ಟಪಟ್ಟದ್ದು ಕಡಿಮೆ ಇಲ್ಲ. ಅಂತಹ ಅದ್ಭುತವಾದ ತಪಸ್ಸಿನ ಒಂದು ಸೂಕ್ಷ್ಮವಾದ ಖಡ್ಗದ ರೇಖೆಯ ಮೇಲೆ ನಡೆದಂತೆ ತಮ್ಮ ಜೀವನವನ್ನು ಸಾಗಿಸಿದಂತಹ ಮಹನೀಯರ ಇತಿಹಾಸವನ್ನು ನೀವು ಕೇಳಿದ್ದೀರಿ. ಆದ್ದರಿಂದ ಯಾರಿಗೇ ಆದರೂ ಕೂಡ ಶಾಸ್ತ್ರ ನಿಯಮವನ್ನು ನಿಷ್ಠುರವಾಗಿ ಹೇಳಿದೆ. ತಮಗೆ ಹೇಳಿದಂತಹ ನಿಯಮಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಪುರುಷರು ಅಥವಾ ಯಾವುದೇ ತರಹದ ವ್ಯಕ್ತಿಗಳು, ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಭಗವಂತನ ಉಪಾಸನೆಯನ್ನು ಮಾಡುವುದಕ್ಕೆ ಅನೇಕ ಅಧಿಷ್ಠಾನಗಳನ್ನು ಹೇಳಿದ್ದಾರೆ. ಶಾಲಿಗ್ರಾಮ ಒಂದು ಅಧಿಷ್ಠಾನ,
ಚಕ್ರಾಂಕಿತಗಳು ಅಧಿಷ್ಠಾನ, ಇನ್ನನೇಕ ವಿಧವಾದ ಗೋಮದ ತುಳಸಿ ಮೊದಲಾಗಿರತಕ್ಕಂತಹ ವೃಕ್ಷಗಳು, ಪಶುಗಳಿವೆ. ಅಂತಹ ಗೋವಿನಲ್ಲಿಯೋ ವೃಕ್ಷದಲ್ಲಿಯೋ ಅಥವಾ ಕಲ್ಲು ಅಥವಾ ಮಣ್ಣು, ಉಸುಕು, ನಾನಾ ವಿಧವಾದ ಪ್ರತಿಮೆಗಳನ್ನು ಹೇಳಿದ್ದಾರೆ ಭಾಗವತದಲ್ಲಿ. ಅಂತಹ ಪ್ರತಿಮೆಗಳಲ್ಲೆಲ್ಲ ಪರಮಾತ್ಮನ ಉಪಾಸನೆಯನ್ನ, ಚಿಂತನೆಯನ್ನ ಮಾಡ್ತಾ ಇರುವಾಗ ನಮಗೆ ಅನುಸಂಧಾನ ಇರಬೇಕಾದದ್ದು ಒಳಗಿದ್ದ ಭಗವಂತನ ಉಪಾಸನೆಯನ್ನ ಮಾಡುತ್ತೇನೆ ಎಂಬ ಅನುಸಂಧಾನ ಇರಬೇಕೇ ಹೊರತು ನಾನು ಕಲ್ಲಿನ ಉಪಾಸನೆ ಮಾಡೋದೆ, ನಾನು ಇಂತಹ ಮಹಾಚೇತನ ಒಂದು ಪಶುವಿನ ಉಪಾಸನೆ, ವೃಕ್ಷದ ಉಪಾಸನೆಯನ್ನ ನಾನು ಮಾಡಬೇಕೆ ಅಂತ ತಿಳಿದ್ರೆ ಅದು ವೃಕ್ಷದ ಉಪಾಸನೆಯಲ್ಲ, ಪಶುವಿನ ಉಪಾಸನೆಯಲ್ಲ, ಕಲ್ಲು ಮಣ್ಣುಗಳ ಉಪಾಸನೆಯಲ್ಲ, ಅಂತರ್ಯಾಮಿಯಾದ ಭಗವಂತನ ಉಪಾಸನೆ ಎಂಬ ಭಾವನೆಯಿಂದ ನಾವು ಮಾಡುವಂತೆ ಯಾವುದೇ ಚೇತನರಲ್ಲಿ ನಾವು ಪರಮಾತ್ಮನ ಉಪಾಸನೆಯನ್ನ ಮಾಡುವುದಾದರೂ ಕೂಡ ಆ ಚೇತನ ಹಾಗೂ ಚೇತನರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತ, ಅವನ ಉಪಾಸನೆಯನ್ನ, ಅವನ ಪೂಜೆಯನ್ನ, ಅವನ ಸೇವೆಯನ್ನ ಮಾಡುತ್ತೇವೆ ಅನ್ನುವ ಅನುಸಂಧಾನವೇ ನಮಗೆ ಇರಬೇಕೇ ಹೊರತು ಕೇವಲ ವ್ಯಕ್ತಿಯ ಪೂಜೆಯನ್ನು ಮಾಡುತ್ತೇವೆ ಎನ್ನುವ ಅನುಸಂಧಾನ ಸರ್ವಥಾ ಇರಬಾರದು. ಈ ನಿಟ್ಟಿನಲ್ಲಿ ಪತಿಯನ್ನ ಹಾಗೂ ಪತ್ಯಂತರ್ಗತನಾಗಿರತಕ್ಕಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು. ತಾವು ಮಾಡಿದಂತಹ ಕರ್ಮಗಳನ್ನು ಪರಮಾತ್ಮನಲ್ಲಿ ಆ ಮೂಲಕವಾಗಿ ಸಮರ್ಪಣೆ ಮಾಡಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸುತ್ತದೆ. ನಿನ್ನೆ ದಿವಸ ಹೇಳಿದ ಹಾಗೆ ಇದು ಮೂರನೆಯದಾಗಿ, ಮೊದಲನೆಯದು ಅಖಂಡವಾಗಿ ಭಗವಂತನ ನಾಮಸ್ಮರಣ, ದಾಸವರಿಯರು ಮೊದಲಾದವರು ಮಾಡಿರತಕ್ಕಂತಹ ಪದ್ಯಗಳಿಂದ. ಎರಡನೆಯದಾಗಿ ವಿವಾಹಿತರಾದ ಸ್ತ್ರೀಯರು ಕೃಷ್ಣ ಮಂತ್ರದ ಜಪವನ್ನ ಅರ್ಥಾನುಸಂಧಾನಪೂರ್ವಕವಾಗಿ ಉಪದೇಶವನ್ನು ಪಡೆದುಕೊಂಡು ಮಾಡಬೇಕು, ಪತಿ ಸೇವೆಯನ್ನು ಮಾಡಬೇಕು ಎಂಬ ಮಾತನ್ನು ತಿಳಿದಿದ್ದೀರಿ. ದ್ರೌಪದಿ ದೇವಿ ಸತ್ಯಭಾಮಾದೇವಿಯರಿಗೆ ವಿಜ್ಞಾಪನೆಯನ್ನು ಮಾಡಿಕೊಳ್ತಾರೆ. ಎರಡೂ ಸಂದರ್ಭದಲ್ಲಿ ಚಿಕ್ಕವರೇ ದೊಡ್ಡವರಿಗೆ ನಿವೇದನೆ ಮಾಡಿಕೊಂಡದ್ದಿದೆ. ಅನುಶಾಸನ ಪರ್ವದಲ್ಲಿ ರುದ್ರದೇವರ ಎದುರಿನಲ್ಲಿ ಉಮಾದೇವಿ ಪ್ರಾರ್ಥನೆ ಮಾಡಿದ್ದಾಳೆ, ವಿಜ್ಞಾಪನೆ ಮಾಡಿಕೊಳ್ತಾಳೆ. ವನಪರ್ವದಲ್ಲಿ ದ್ರೌಪದಿ ದೇವಿ ಸತ್ಯಭಾಮಾದೇವಿಯರಿಗೆ ಹೇಳುತ್ತಾರೆ. ಸತ್ಯಭಾಮಾದೇವಿಯರು ಸರ್ವಜ್ಞರು, ಸತ್ಯಭಾಮಾದೇವಿಯರಿಗಿಂತಲೂ ದ್ರೌಪದಿ ದೇವಿ ಬಹಳ ಚಿಕ್ಕವಳು, ರುದ್ರದೇವರಿಗಿಂತಲೂ ಉಮಾದೇವಿಯರು ಚಿಕ್ಕವರೇ. ಹಾಗಿದ್ದರೂ ಕೂಡ ದೊಡ್ಡವರ ಎದುರಿನಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಂಡು ಆ ಮೂಲಕವಾಗಿ ಸಮಸ್ತ ಜಗತ್ತಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ದ್ರೌಪದಿ ದೇವಿಗೆ ಸತ್ಯಭಾಮಾದೇವಿ ಕೇಳ್ತಾಳೆ, ನಿನ್ನ ಗಂಡಂದಿರು ಇಷ್ಟು ನಿನಗೆ ವಶರಾಗಿದ್ದಾರಲ್ಲ, ಯಾವಾಗಲೂ ನಿನ್ನ ಮುಖವನ್ನೇ ನೋಡ್ತಾ ಇರ್ತಾರೆ, ಯಾವಾಗಲೂ ನೀನೇನು ಹೇಳ್ತೀಯೋ ಅದನ್ನ ಕೇಳ್ತಾರೆ, ಇಷ್ಟು ನೀನು ಅವರನ್ನು ವಶ ಮಾಡಿಕೊಳ್ಳುವುದಕ್ಕೆ ಯಾವುದಾದರೂ ಮಂತ್ರ ಅಥವಾ ಔಷಧಿಗಳು ಏನಾದರೂ ಮಾಟವನ್ನ ಮಾಡಿಸಿದ್ದೀಯಾ ಹೇಗೆ? ಹಾಗೇನಾದರೂ ಇದ್ರೆ ಹೇಳು. ನನ್ನ ಗಂಡ ಭಾರಿ ಇದ್ದಾನವನು, ಕಪಟನಾಟಕ ಸೂತ್ರಧಾರಿ, ಯಾರ ಕೈಗೂ ಸಿಗದೇ ಇದ್ದವನು. ಹಾಗೇನಾದರೂ ಮಂತ್ರ ಮಾಯಾ ಔಷಧಿಗಳಿದ್ರೆ ನಾನೂ ಸ್ವಲ್ಪ ಕೃಷ್ಣನಿಗೆ ಬಳಸಲಿಕ್ಕೆ ಬರ್ತದೆ ಅಂತ. ಸರ್ವಥಾ ಹಾಗೆ ಸತ್ಯಭಾಮಾದೇವಿಯರ ಅಭಿಪ್ರಾಯ ಇಲ್ಲ. ನಿತ್ಯ ಶುದ್ಧವಾಗಿರತಕ್ಕಂತಹ ಜ್ಞಾನ ಇರುವ ಮಹಾನುಭಾವರು. ಆದರೆ ದ್ರೌಪದಿ ದೇವಿ ಪತಿಯರನ್ನ ಭಕ್ತಿಯಿಂದ ವಶ ಮಾಡಿಕೊಂಡದ್ದು ಹೇಗೆ ಅನ್ನೋದು ಸತ್ಯಭಾಮಾದೇವಿಗೆ ಗೊತ್ತು. ಆದರೆ ಅವಳ ಮುಖದಿಂದ ತರಿಸಬೇಕಾಗಿದೆ. ದ್ರೌಪದಿ ದೇವಿಯರು ಉತ್ತರ ಕೊಡ್ತಾರೆ, ಅಸತ್ ಸ್ತ್ರೀಣಾಂ ಸಮಾಚಾರಂ. ನೀನು ಕೇಳ್ತಾ ಇರೋದು ಇದೆಲ್ಲ ದುಷ್ಟ ಸ್ತ್ರೀಯರು ಮಾಡುವ ಕೆಲಸ. ಕೇವಲ ಯಥೇಚ್ಛವಾದಂತಹ ಪ್ರವೃತ್ತಿ ಇದ್ದವರು, ಸ್ವೇಚ್ಛಾಚಾರ ಇದ್ದವರು, ದುಡ್ಡು ಕಾಸಿನ ಅಪೇಕ್ಷೆ ಇರತಕ್ಕಂಥವರು, ಸ್ವೈರಿಣಿ ಸ್ತ್ರೀಯರು ಮನಸ್ಸಿಗೆ ಬಂದಂತೆ ಮಂತ್ರ ಮಾಯಾ ಔಷಧಿಗಳನ್ನ ಮಾಡಿ ಪತಿಯರನ್ನ ವಶದಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತಾರೆಯೇ ಹೊರತು ಸಜ್ಜನರು, ಇಂತಹ ಕುಲೀನರಾದಂತಹ ಸ್ತ್ರೀಯರು, ಪತಿವ್ರತಾ ಸ್ತ್ರೀಯರು ಮಾಡುವ ಕೆಲಸ ಅಲ್ಲ ಇದು. ಆ ತರಹದ ಸ್ತ್ರೀಯರಿದ್ರೆ ಮನೆ ಬಿಟ್ಟು ಓಡಿ ಹೋಗ್ತಾನೆ ಹೊರತು ಎಂದಿಗೂ ಪ್ರೀತಿಯನ್ನ ಮಾಡಲು ಸಾಧ್ಯ ಇಲ್ಲ ಗಂಡ. ಸರ್ಪಾದ್ವೇಷ್ಮಗತಾದಿವ ದ್ರೌಪದಿ ದೃಷ್ಟಾಂತ ಕೊಡ್ತಾಳೆ. ಮನೆಗೆ ಒಬ್ಬ ಅತಿಥಿಗಳನ್ನ ಕರೆದು ವಿಶೇಷವಾಗಿ ಆದರ ಉಪಚಾರಗಳನ್ನೆಲ್ಲ ಮಾಡಿ, ತಾವು ಅವಶ್ಯವಾಗಿ ನಮ್ಮ ಮನೆಯಲ್ಲಿ ಇರಬೇಕು, ನಿಮಗೆ ಏನು ಬೇಕೋ ಆ ಭೋಜನ ಮಾಡಿಸ್ತೇವೆ, ಯಥೇಚ್ಛ ಭೋಜನ ಮಾಡಬಹುದು, ಪಂಚಭಕ್ಷ ಪ್ರಮಾಣಗಳನ್ನು ಮಾಡಿಸ್ಲಿಕ್ಕೆ ತಯಾರಿದ್ದೇವೆ, ಬೇಕಾದಷ್ಟು ದೊಡ್ಡ ಮನೆ ಕಟ್ಟಿದ್ದೆಲ್ಲ ನಿಮ್ಮಂತಹ ಅತಿಥಿಗಳಿಗೋಸ್ಕರ, ನೀವು ಬಂದದ್ದು ಬಹಳ ಸಂತೋಷ ಆಯಿತು, ಯಾವ ಬೇಕಾದ ಕೋಲೆಯಲ್ಲಿ ನೀವು ಮಲಗಬಹುದು, ಆದರೆ ಒಂದು ಮಾತ್ರ ಮಲಗುವಾಗ ನೆನಪಿನಿಂದ ಮಲಗಬೇಕು, ನಮ್ಮ ಮನೆಯಲ್ಲಿ ಒಂದು ದೊಡ್ಡ ನಾಗರ ಹಾವಿದೆ,
ಹುಷಾರಾಗಿರ್ರಿ ಅಂತ ಹೇಳಿದರೆ ಅವನು ತಂದ ಚೀಲ ಕೆಳಗಿಡದೆ ಹಾಗೆ ಓಡಿ ಹೋಗ್ತಾನಂತೆ. ಈ ಪಂಚಭಕ್ಷ್ಯ ಒಂದು ದಿವಸ ತಿಂದು ಜೀವನ ಕಳ್ಕೊಳ್ಳಿಕ್ಕೆ ಯಾರು ತಯಾರಾಗ್ತಾನೆ? ಸರ್ಪಾದ್ವೇಷ್ಮಗತಾದಿವು. ಮನೆಯೊಳಗೆ ಸರ್ಪ ಇದೆ ಅಂತ ಹೇಳಿದರೆ ಯಾರಿರ್ತಾರೆ? ಹಾಗೆ ವಿಷವನ್ನ ಕಾರುವ ಸರ್ಪದಿಂದ ಅತಿಥಿ ಅಭ್ಯಾಗತರು ಹೆದರಿ ಓಡುವಂತೆ ಮಂತ್ರ ಮಾಯಾ ಮೊದಲಾಗಿರತಕ್ಕಂತಹ ಕೆಟ್ಟ ವಿಷಗಳನ್ನ ಕಾರುವ ಸ್ತ್ರೀ ಮನೆಯಲ್ಲಿದ್ದಾಳೆ ಅಂತಾದರೆ ಸರ್ವಥಾ ಪತಿ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅಂತಹ ದುಷ್ಟ ಕೆಲಸಗಳನ್ನು ಸರ್ವಥಾ ನಾನು ಮಾಡಿಲ್ಲ. ನಾನು ಮಾಡಿದ್ದು ಒಂದೇ, ನಾನು ಪತಿವ್ರತೆಯಾಗಿ ಅವರಿಗೆ ಏನು ಇಚ್ಛೆ ಇದೆಯೋ ಅದಕ್ಕೆ ತಕ್ಕಂತೆ ನಡೀತೇನೆ, ಎಂದಿಗೂ ಅದಕ್ಕೆ ವಿರುದ್ಧವಾಗಿ ನಡೆದಿಲ್ಲ ಅನ್ನೋದು ಒಂದೇ ಒಂದು ಅವರು ನನ್ನ ಮೇಲೆ ಪ್ರೀತಿ ಮಾಡುವುದಕ್ಕೆ ಕಾರಣ, ಇನ್ಯಾವುದಲ್ಲ. ಪ್ರಾತಃ ಕಾಲದಲ್ಲಿ ಅವರು ಎದ್ದ ಮೇಲೆ ನಾನು ಹೇಳ್ತೇನೆ, ನಭುಕ್ತವತಿ ನಾಸ್ನಾತೆ ನಾಸಂವಿಷ್ಟೇ ಚ ಭರ್ತರಿ. ಅವರು ಊಟ ಮಾಡದೇ ಇದ್ರೆ ನಾನು ಊಟ ಮಾಡಿರೋದಿಲ್ಲ. ಅವರದು ಊಟ ಆದ ಮೇಲೆ ಅವರಿಗೆ ಬಡಿಸಿ ಎಲ್ಲ ಆದ ಮೇಲೆ ನಾನು ಊಟ ಮಾಡ್ತೇನೆ. ಅವರು ಮಲಗಿದ ಮೇಲೆ ನಾನು ಮಲಗ್ತೇನೆ. ಅವರು ಎದ್ದ ಮೇಲೆ ಹೇಳ್ತೇನೆ ಅಲ್ಲ, ಹೇಳೋದಕ್ಕಿಂತಲೂ ಮೊದಲಿಗೆ ಹೇಳ್ತೇನೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪ್ರಾತಃ ಕಾಲದಲ್ಲಿ ತಾವೂ ಏಳಬೇಕು, ಪತಿಯನ್ನು ಎಬ್ಬಿಸಬೇಕು, ಎರಡೂ ಕೆಲಸ. ಬ್ರಾಹ್ಮೇ ಮುಹೂರ್ತೆ ದೇವಾನಾಂ ಋಷೀಣಂಚ ಸಮಾಗಮಃ. ಬ್ರಾಹ್ಮ ಮುಹೂರ್ತದಲ್ಲಿ ದೇವತೆಗಳು ಋಷಿಗಳು ಎಲ್ಲರೂ ಸಂಚಾರ ಮಾಡ್ತಾ ಇರ್ತಾರಂತೆ. ಭಗವದ್ಧ್ಯಾನವನ್ನ ಮಾಡ್ತಾ ಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏಳದೆ ಕಾಲ ಚಾಚಿಕೊಂಡು ಮಲಗಿದ್ರೆ ಶಾಪವನ್ನು ಕೊಡ್ತಾರೆ. ಬ್ರಾಹ್ಮ ಮುಹೂರ್ತದಲ್ಲಿ ಸರಿಯಾಗಿ 4:30 ಗಂಟೆಗೆ ಎದ್ದು ಶೌಚ ಪ್ರಕ್ಷಾಲನಾದಿಗಳನ್ನೆಲ್ಲ ಮಾಡಿಕೊಂಡು ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಆ ದೇವತೆಗಳಿಗೆ ಪುರಸ್ಕಾರ ಮಾಡಿದರೆ ದೇವ ಸಮ್ಮಾನ ನಂಹಿತತ. ಅದು ಆ ಕಾಲದಲ್ಲಿ ಬಂದಂತಹ ದೇವತೆಗಳಿಗೆ ನಾವು ಪುರಸ್ಕಾರ ಮಾಡಿದಂತೆ ಎಂಬುದಾಗಿ ಹೇಳಿದ್ದಾರೆ. ಅಷ್ಟು ಬ್ರಾಹ್ಮ ಮುಹೂರ್ತದಲ್ಲಿ ಏಳುವುದಕ್ಕೆ ಪ್ರಾಶಸ್ತ್ಯ ಇದೆ. ಮನುಷ್ಯನ ಆರೋಗ್ಯ ಅತ್ಯಂತ ಸುದೃಢವಾಗಿರುತ್ತದೆ. ಪ್ರಾಣಾಯಾಮ ಯೋಗಾಭ್ಯಾಸಾದಿಗಳನ್ನು ಮಾಡೋದಕ್ಕೆ, ಭಗವಂತನ ಪ್ರಾರ್ಥನೆಯನ್ನು ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ಅತ್ಯುತ್ತಮವಾಗಿರತಕ್ಕಂತಹ ಕಾಲ. ಆ ಕಾಲದಲ್ಲಿ ಎದ್ದು ಪ್ರಾಣಾಯಾಮಾದಿಗಳನ್ನು ಮಾಡಿ ಭಗವಂತನ ಧ್ಯಾನವನ್ನು ಮಾಡಿ ಸತ್ಕಾಲವನ್ನು ಹರಣ ಮಾಡಬೇಕು, ಕಾಲು ಚಾಚಿ ಮಲಗಿರಬಾರದು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ಆ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ತಾವೂ ಎದ್ದು ಆಮೇಲೆ ಪತಿಯನ್ನ ಎಬ್ಬಿಸಬೇಕು. ಗಂಡ ಎದ್ದ ತಕ್ಷಣ ನೋಡಬೇಕಾದಂಥದ್ದು ಏನೇನು ಅಂತ ಹೇಳಿದ್ದಾರೆ. ಶ್ರೇಷ್ಠರಾದ ಬ್ರಾಹ್ಮಣರು, ಸುಮಂಗಲಿ ಸ್ತ್ರೀಯರು, ಹಾಗೂ ನದಿ ಅಥವಾ ತುಳಸಿ, ಪರಮಾತ್ಮನ ಪ್ರತಿಮೆಗಳು, ಉತ್ತಮವಾಗಿರತಕ್ಕಂತಹ ಶುಭ ಚಿಹ್ನಗಳು ಏನೇನಿವೆ ಇವುಗಳನ್ನೆಲ್ಲ ಪ್ರಾತಃ ಕಾಲದಲ್ಲಿ ಎದ್ದು ನೋಡಬೇಕು ಅಂತಿದೆ. ಶ್ರೋತ್ರಿಯಂ ಶುಭಗಾಂ ಅಗ್ನಿಂ, ಇವುಗಳ ದರ್ಶನ ಮಾಡಿಕೊಳ್ಳಬೇಕು ಅಂತ. ಹಾಗೆಲ್ಲ ಮನೆಯಲ್ಲಿ ಅಗ್ನಿಹೋತ್ರ ಇರ್ತಾ ಇತ್ತು. ಹೀಗಾಗಿ ಪ್ರಾತಃ ಕಾಲದಲ್ಲಿ ಅಗ್ನಿಹೋತ್ರದಲ್ಲಿ ಅಗ್ನಿಶಾಲಾದಲ್ಲಿರುವ ಅಗ್ನಿಯ ದರ್ಶನವನ್ನು ಮಾಡ್ತಾ ಇದ್ರು. ಈಗ ಅವುಗಳು ಯಾವುದಿಲ್ಲ. ಸುಮಂಗಲಿ ಸ್ತ್ರೀಯನ್ನು ದರ್ಶನ ಮಾಡಬೇಕು ಅಂದ್ರೆ ಯಾರ ದರ್ಶನ ಮಾಡಬೇಕಾಗಾದ್ರೆ? ಎದ್ದ ತಕ್ಷಣ ಸುಮಂಗಲಿ ಸ್ತ್ರೀಯನ್ನು ದರ್ಶನ ಮಾಡಬೇಕು ಅಂದ್ರೆ ಇನ್ಯಾರದೋ ಸುಮಂಗಲಿ ಸ್ತ್ರೀಯರನ್ನು ಬಾಗಿಲ ಬಡದು ದರ್ಶನ ಮಾಡ್ಲಿಕ್ಕೆ ಬರುವುದಿಲ್ಲ. ಪ್ರಾತಃ ಕಾಲದಲ್ಲಿ ಪತಿ ಹೇಳುವಕ್ಕಿಂತಲೂ ಮೊದಲಿಗೇನೆ ತಾನು ಎದ್ದು ಮುಖ ಪ್ರಕ್ಷಾಲನಾದಿಗಳನ್ನು ಮಾಡಿಕೊಂಡು ದಧಿ ಮೊಸರಿನ ಒಂದು ಪಾತ್ರೆಯನ್ನ ತುಂಬಿಕೊಂಡು ನಿಂತಿರಬೇಕಂತೆ. ಆ ವಿಧವಾದಂತಹ ಸುಂದರವಾದ ಸುಮಂಗಲವಾದ ದೃಶ್ಯವನ್ನು ಎದ್ದ ತಕ್ಷಣ ನೋಡಿದ ಅಂತಾದರೆ ಇವನಿಗೆ ಇಡೀ ದಿವಸ ಮಂಗಲ. ಆ ರೀತಿಯಾಗಿ ಶಾಸ್ತ್ರ ಹೇಳಿದೆ. ಅಷ್ಟೆಲ್ಲ ಮಾಡದೇ ಇದ್ರೆ ಬಿಡ್ರಿ, ಕನಿಷ್ಠ ಪಕ್ಷ ಬೇಗನೆ ಎದ್ದು ತಾವು ಪತಿಯ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧರಾಗಬೇಕು. ಅದನ್ನು ನಾನು ತಪ್ಪದೇ ಮಾಡುತ್ತೇನೆ ಅಂತ ದ್ರೌಪದಿ ಹೇಳ್ತಾಳೆ. ಬೆಳಿಗ್ಗೆ ಎದ್ದ ಏಳುವಕ್ಕಿಂತಲೂ ಮೊದಲಿಗೆ ಎದ್ದು ಸೇವೆಯನ್ನು ಮಾಡಲು ಪ್ರಾರಂಭ ಮಾಡಿದವಳು ಎಲ್ಲ ವಿಧವಾಗಿರತಕ್ಕಂತಹ ಕಾರ್ಯದಲ್ಲಿ ಅನುವಾಗಿ ಸೇವೆಯನ್ನು ಮಾಡುತ್ತೇನೆ, ಮಾಡುವಾಗ ಭಗವಂತನ ಸೇವೆ ಎಂಬ ಅನುಸಂಧಾನದಿಂದ ಮಾಡುತ್ತೇನೆ. ಯಾವುದೇ ಸೇವೆ ಇರಬಹುದು. ಹೊರಗಿನಿಂದ ಬಂದಾಕ್ಷಣಕ್ಕೆ ಪ್ರತ್ಯುತ್ಥಾನ, ಎದ್ದು ನಿಂತು ಸ್ವಾಗತ ಮಾಡಬೇಕು. ಕುಳಿತಲ್ಲಿಯೇ ಕುಳಿತು ಚೇರ ಮೇಲೆ ಕುಳಿತು ಅಲ್ಲೊಂದು ಚೇರಿದೆ ನೀವು ಕೂತ್ಕೊಳ್ಳಿ ಅಂತ ತೋರಿಸಬಾರದು. ಎದ್ದು ಹೋಗಿ ಬಾಗಲದಲ್ಲಿ ನಿಂತು ಸ್ವಾಗತ ಮಾಡಬೇಕು. ಎಲ್ಲವೂ ದ್ರೌಪದಿಯ ವಾಕ್ಯಗಳಿವೆ. ಸ್ವತಃ ದ್ರೌಪದಿ ಅಷ್ಟು ಸಣ್ಣ ವಿಷಯಗಳನ್ನ ಅಂತಹ ಭಾರತೀ ದೇವಿ, ಪರಶುಕ್ಲತ್ರಯರಲ್ಲಿ ಸೇರಿದಂತಹ ಭಾರತೀ ದೇವಿಯರು ಅಖಂಡವಾಗಿ ಅನಂತ ರೂಪಗಳಿಂದ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಚಿಂತನದಲ್ಲಿ ಮಗ್ನಳಾದವಳಿಗೆ ಈ ಎಲ್ಲ ಸಣ್ಣ ವಿಷಯಗಳನ್ನು ಮಾತನಾಡುವ ಅಗತ್ಯ ಏನಿರಲಿಲ್ಲ. ಅವಳು
ಇದೆಲ್ಲ ವಸ್ತುಗಳೇ ಇಲ್ಲ ಅವರ ದೃಷ್ಟಿಯೊಳಗೆ. ಅಷ್ಟು ಸಣ್ಣ ವಿಷಯಗಳು. ಅರ್ಥಾತ್ ತಮ್ಮ ಪತಿಯಾದ ಭೀಮಸೇನ ದೇವರ ಸೇವೆ ಸಣ್ಣ ವಸ್ತು ಅಂತ ಅರ್ಥ ಅಲ್ಲ. ಆದರೆ ಇವುಗಳನ್ನೆಲ್ಲ ಹೇಳಿಕೊಡೋದಕ್ಕೋಸ್ಕರವಾಗಿ ಅವರಿಗೆ ಅಷ್ಟು ಕಾಲವನ್ನು ಹರಣ ಮಾಡುವ ಕಾರಣ ಇರಲಿಲ್ಲ. ತಂಪಾಡಿಗೆ ತಾವು ಮಾಡಿಕೊಂಡಿದ್ರೆ ಆಗ್ತಾ ಇತ್ತು. ಆದರೆ ಲೋಕೋದ್ಧಾರ ಮಾಡುವುದಕ್ಕಾಗೇನೆ ಅವರು ಭೂಲೋಕದಲ್ಲಿ ಅವತಾರ ಮಾಡಿದವರು ಅನ್ನೋದಕ್ಕಾಗಿ ಅಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಎದ್ದು ನಿಂತು ಬಾಗಿಲದಲ್ಲಿ ಹೋಗಿ ಸ್ವಾಗತವನ್ನು ಮಾಡಬೇಕು, ಮುಗುಳನಗೆಯಿಂದ ಕರೆಯಬೇಕು. ಒಟ್ಟಾರೆ ಪತಿಪತ್ನಿಯರಲ್ಲಿರತಕ್ಕಂತಹ ಸ್ನೇಹ ಬಾಂಧವ್ಯ ಇದು ಅತ್ಯಂತ ದೃಢವಾಗಿರಬೇಕು. ಯಾವ ಕಾರಣಕ್ಕಾಗಿಯೂ ವೈಮನಸ್ಯ ಬರದೇ ಇದ್ದಂತೆ ಜಾಗರೂಕತೆಯನ್ನು ಇಬ್ಬರೂ ವಹಿಸಬೇಕು. ಕೇವಲ ಸ್ತ್ರೀ ಮಾತ್ರ ಮತ್ತೆ ಸೌಮನಸ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು, ಪುರುಷರು ಪ್ರಯತ್ನ ಮಾಡಬಾರದು ಅಂತ ದ್ರೌಪದಿಯ ಅಭಿಪ್ರಾಯವಲ್ಲ. ಇಬ್ಬರೂ ಸೇರಿ ಅದಕ್ಕಾಗಿ ಅಖಂಡವಾಗಿ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಆ ವಿಧವಾದ ಪ್ರೀತಿಯನ್ನು ಗಳಿಸಲು ಸಾಧ್ಯ. ಅದನ್ನು ನಾನು ಮಾಡಿದ್ದೇನೆ ಅಂತ ದ್ರೌಪದಿ ಹೇಳ್ತಾಳೆ. ಇದಾದ ಮೇಲೆ ಸ್ತ್ರೀಯರು ಕೇವಲ ಪತಿಯ ಸೇವೆಯನ್ನು ಮಾತ್ರ ಮಾಡ್ತಾ ಇರುವುದಲ್ಲ, ತತ್ವಗಳನ್ನು ತಿಳಿದುಕೊಳ್ಳಬೇಕು, ಸಂಪ್ರದಾಯಗಳನ್ನು ತಿಳಿದುಕೊಳ್ಳಬೇಕು. ನಮ್ಮ ಧರ್ಮ ಏನು, ನಮ್ಮ ತತ್ವಗಳೇನು, ಸಿದ್ಧಾಂತದ ರಹಸ್ಯಗಳೇನು, ಪ್ರಮೇಯಗಳೇನು, ಏನು ಅನುಸಂಧಾನಗಳನ್ನು ಮಾಡಬೇಕು. ಶಾಸ್ತ್ರಗಳನ್ನು ಓದಿ ವೇದಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿರತಕ್ಕಂತಹ ಪತಿ ತಾನು ಶ್ರವಣ ಮನನಾದಿಗಳನ್ನು ಮಾಡಿ ಯಾವುದನ್ನ ನಿರ್ಣಯ ಮಾಡಿಕೊಂಡಿರ್ತಾನೆ, ತಿಳಿದುಕೊಂಡಿರ್ತಾನೆ, ಅಂಥವುಗಳನ್ನು ಪ್ರತಿನಿತ್ಯದಲ್ಲಿ ದಿನಕ್ಕೆ 2 ಹೊತ್ತಾದರೂ ಕನಿಷ್ಠ ಪಕ್ಷ ಕೇಳಬೇಕು ಅಂತ ಹೇಳ್ತಾರೆ ಅಗ್ನಿಪುರಾಣದಲ್ಲಿ. ಪತ್ಯುಸ್ಸಕಾಶಾತ್ ಶೃಣುಧರ್ಮ ಸಾರಂ ಪ್ರಣಮ್ಯ ಕಾಲದ್ವಿತಯೇಪಿ ಭಕ್ತ್ಯ. ಪತ್ಯುಸ್ಸಕಾಶಾತ್ ಶೃಣುಧರ್ಮ ಸಾರಂ ಪ್ರಣಮ್ಯ ಕಾಲದ್ವಿತಯೇಪಿ ಭಕ್ತ್ಯ. 2 ಹೊತ್ತಿನೊಳಗೆ, ಬೆಳಿಗ್ಗೆ ಹಾಗೂ ಸಾಯಂಕಾಲ 2 ಹೊತ್ತು ಕೂಡ ಪತಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಎದುರಿಗೆ ಕುಳಿತು ಧರ್ಮದ ಸಾರವನ್ನ, ಧರ್ಮದ ರಹಸ್ಯವನ್ನ ಕೇಳಿ ತಿಳಿದುಕೊಳ್ಳಬೇಕಂತೆ. ಇದು ಬರೀ ಸ್ತ್ರೀ ಧರ್ಮದ ಉಪದೇಶದವಲ್ಲ. ಒಂದೇ ಉಪದೇಶದೊಳಗೆ 2 ಉಪದೇಶ ಆಯಿತು. ಕೇಳಿ ತಿಳಿದುಕೊಳ್ಬೇಕು ಅಂದ್ರೆ ಅವನು ಏನು ಹೇಳಬೇಕು? ಅವನು ಹೇಳಲಿಕ್ಕೆ ಬರಬೇಕಲ್ಲ ಅವನು. ಹಾಗಾದ್ರೆ ನೀವು ಮೊದಲಿಗೆ ಗುರುಗಳಿಂದ ಕಲಿಯಬೇಕು ಅನ್ನುವುದನ್ನು ಪುರುಷರಿಗೂ ಹೇಳಿದ ಹಾಗೆ ಆಯಿತು. 2 ವೇದವ್ಯಾಸ ದೇವರು ಒಂದೇ ಮಾತಿನೊಳಗೆ ತಿಳಿಸ್ತಾರೆ ಅಗ್ನಿಪುರಾಣದಲ್ಲಿ. ಪತಿ ತಾನು ಯಾವ ರೀತಿಯಾಗಿ ತನ್ನ ಸ್ತ್ರೀಯರಿಗೆ ಉಪದೇಶ ಮಾಡಬೇಕು ಅಂತನ್ನೋದನ್ನ ಚೆನ್ನಾಗಿ ತಿಳಿದುಕೊಂಡಿರಬೇಕು. ಪುರಾಣಗಳನ್ನ, ಇತಿಹಾಸಗಳನ್ನ, ಶಾಸ್ತ್ರಗಳನ್ನ ತಾನು ಚೆಂದಾಗಿ ಅಧ್ಯಯನ ಮಾಡಿ ಆಲೋಡನ ಮಾಡಿ ಅವುಗಳ ರಹಸ್ಯವನ್ನ ತಾನು ತಿಳಿದದ್ದನ್ನ ಹೆಂಡತಿಗೆ ಉಪದೇಶ ಮಾಡಬೇಕು. ಕಾಲದ್ವಿತಯೇಪಿ ಭಕ್ತ್ಯ, 2 ಹೊತ್ತು ಉಪದೇಶ ಮಾಡಬೇಕು. ಕೇವಲ ಸೇವೆಯನ್ನ ಮಾತ್ರ ಮಾಡಿ ಯಾವ ವಿಧವಾದ ತತ್ವಜ್ಞಾನವನ್ನ ಅನುಸಂಧಾನವನ್ನು ಪಡೆದುಕೊಳ್ಳದೆ ಹಾಗೆ ಯಾಂತ್ರಿಕವಾಗಿ ಸೇವೆಯನ್ನು ಮಾಡ್ತಾ ಇರಬೇಕು ಅಂತ ಸರ್ವಥಾ ಶಾಸ್ತ್ರ ಹೇಳುವುದಿಲ್ಲ. ಹಾಗೆ ತಿಳಿದಿದ್ದಾರೆ ಕೆಲವರು. ಬರೀ ಸೇವೆಯನ್ನು ಮಾಡಿದರೆ ಸಾಕು ಅಂತ ಇಷ್ಟೇ ಹೇಳ್ತಾರೆ. ನಮಗೆ ತತ್ವಜ್ಞಾನ, ಶಾಸ್ತ್ರ, ಧರ್ಮ ಯಾವುದೂ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಅಂತ. ಹಾಗೆ ಹೇಳಿಲ್ಲ. ತತ್ವಗಳನ್ನು ತಿಳಿದು ಪರಮಾತ್ಮನ ಪಾರತ್ವ ಸ್ವಾತಂತ್ರ್ಯಾದಿಗಳನ್ನು ಅನುಸಂಧಾನವನ್ನ ಮಾಡ್ತಾ ಆ ಎಲ್ಲ ವಿಧವಾದ ಪ್ರಮೇಯಗಳನ್ನು ಮನಸ್ಸಿನಲ್ಲಿ ತಿಳಿದು ಅನುಸಂಧಾನ ಮಾಡ್ತಾ ಮಾಡ್ತಾ ಸೇವೆಯನ್ನು ಮಾಡಬೇಕು. ಅಗ್ನಿಪುರಾಣದೊಳಗೇನೆ ಮತ್ತೊಂದು ಕಡೆಗೆ ಹೇಳ್ತಾರೆ, ಗಾಯಂತಿ ಮಧುಸೂದನಂ. ಏನೇ ಕೆಲಸ ಮಾಡಬೇಕಾದರೂ ಕೂಡ ಪರಮಾತ್ಮನ ಹಾಡುಗಳನ್ನು ಹೇಳ್ತಾ ಕೆಲಸ ಮಾಡಬೇಕಂತ. ಕುಟ್ಟೋದಿರಬಹುದು, ಬೀಸೋದಿರಬಹುದು, ಅಥವಾ ಇನ್ಯಾವುದೇ ಕೆಲಸ ಮಾಡಬಹುದು, ಅಡಿಗೆ ಮಾಡಬಹುದು, ಒಗಿಬಹುದು, ಯಾವ ತರಹದ ಕೆಲಸವನ್ನೇ ಮನೆಯ ಕೆಲಸಗಳನ್ನು ಮಾಡಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಾ ಪರಮಾತ್ಮನ ಹಾಡುಗಳನ್ನು ಹೇಳುತ್ತಾ ಅಖಂಡವಾಗಿ ಭಗವಂತನ ಚಿಂತನವನ್ನು ಮಾಡುತ್ತಾ ಮನೆಯ ಕೆಲಸವನ್ನು ಮಾಡಬೇಕು. ಆ ಮನೆಯನ್ನು ಸ್ವಚ್ಛವಾಗಿಡೋದಾಗಲಿ, ಉಪಕರಣಗಳನ್ನು ಶುದ್ಧವಾಗಿಡೋದಾಗಲಿ ಇದು ಮಹಾಲಕ್ಷ್ಮಿಯ ಸನ್ನಿಧಾನ ಮನೆಯಲ್ಲಿ ಬರುವುದಕ್ಕೆ ನಾನು ಸೇವೆ ಮಾಡುತ್ತೇನೆ ಎಂಬ ಅನುಸಂಧಾನದಿಂದ ಮಾಡಬೇಕು. ಮಹಾಲಕ್ಷ್ಮೀ ದೇವಿ ತಾನು ಎಂತಹ ಮನೆಯಲ್ಲಿ ಸನ್ನಿಹಿತಳಾಗಿರ್ತೇನೆ ಅಂತನ್ನೋದನ್ನು ಹೇಳಿಕೊಟ್ಟಿದ್ದಾಳೆ. ಚಳಿ ರಂಗೋಲಿ ಹಾಕಿ ಸಾರಿಸಿ ತುಳಸಿ ಪೂಜೆಯನ್ನು ಮಾಡಿ ಉತ್ತಮವಾದ ರೀತಿಯಲ್ಲಿ ಸ್ವಚ್ಛವಾಗಿಟ್ಟು ಅಲಂಕೃತವಾಗಿರತಕ್ಕಂತಹ ಮನೆಯಾಗಿದ್ದರೆ ಮಾತ್ರ ಮಹಾಲಕ್ಷ್ಮಿಯ ಸನ್ನಿಧಾನ ಇರುತ್ತದೆ. ಇಲ್ಲದೇ ಇದ್ರೆ ಮಹಾಲಕ್ಷ್ಮಿಯ ಸನ್ನಿಧಾನ ಇರುವುದಿಲ್ಲ. ಆ ರೀತಿಯಾದ ಶುದ್ಧತೆಯನ್ನು ಕಾಪಾಡಿಕೊಂಡು ಅದನ್ನು ಮಹಾಲಕ್ಷ್ಮಿಯ ಪರಮಾತ್ಮನ ಸೇವಾ ರೂಪದಲ್ಲಿ ಮಾಡ್ತಾ ಪರಮಾತ್ಮನ ಸ್ಮರಣೆಯನ್ನು ತಂದುಕೊಡತಕ್ಕಂತಹ ಪದ್ಯಗಳನ್ನು, ಹಾಡುಗಳನ್ನು ಅಖಂಡವಾಗಿ ಗಾನ ಮಾಡ್ತಾ ಸೇವೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಹಾಗೆ ಸೇವೆಯನ್ನು ಮಾಡಿದಾಗ ಮಾತ್ರ
ಅದು ನಿಜವಾದ ಅರ್ಥದ ಸೇವೆ. ಯಾಂತ್ರಿಕವಾದ ಸೇವೆ ಮಾತ್ರ ಸೇವೆಯಾಗುವುದಿಲ್ಲ. ಇನ್ನು ಅತ್ತೆ ಮಾವಂದಿರ ಸೇವೆಯನ್ನೂ ಮಾಡಬೇಕು. ಕೇವಲ ಪತಿಯ ಸೇವೆಯನ್ನು ಮಾತ್ರ ಮಾಡಿ ಅತ್ತೆ ಮಾವಂದಿರನ್ನು ಹೊರಗೆ ಹಾಕಬೇಕು ಅಂತ ಅರ್ಥ ಅಲ್ಲ. ಪತ್ಯಂತರ್ಗತ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದೀರಿ. ಅತ್ತೆ ಮಾವನ ಸುದ್ದಿ ಏನು ಬರಲೇ ಇಲ್ಲಲ್ಲ ಅಂತ ದ್ರೌಪದಿ ದೇವಿ ಬಹಳವಾಗಿ ಹೇಳ್ತಾಳೆ. ದ್ರೌಪದಿ ಬರುವಾಗ ಮಾವ ಇರಲಿಲ್ಲ ಅಂತ ಮಾವನ ಸೇವೆ ಮಾಡಲಿಲ್ಲ, ಪಾಂಡುರಾಜ ಹೋಗಿದ್ದ ಅಷ್ಟೊತ್ತಿಗೆ. ಆದರೆ ಅತ್ತೆಯ ಸೇವೆಯನ್ನು ತಾನು ಯಾವ ರೀತಿಯಾಗಿ ಮಾಡ್ತೇನೆ ಅಂತ ಹೇಳ್ತಾಳೆ. ಸಾವಿರ ದಾಸಿಯರಿದ್ರು ಯುಧಿಷ್ಠಿರನಿಗೆ. ಅಲ್ಲಿ ವರ್ಣನೆ ಬರ್ತದೆ, ತ್ರಿಂಶದ್ದಾಸೀಕ ಏಕೈಕ. ಆ ವನವಾಸದೊಳಗೆ, ರಾಜ್ಯದೊಳಗೆ ಬಿಟ್ಬಿಡಿ, ವನವಾಸದೊಳಗೆ ಯುಧಿಷ್ಠಿರ ಇದ್ದಾಗ ಯುಧಿಷ್ಠಿರನ ಹತ್ರ ಇರಬೇಕು ಅನ್ನೋದಕ್ಕೆ ಅನೇಕ ಗೃಹಸ್ಥಾಶ್ರಮಿಗಳು ಇದ್ರು. ಬೇರೆಯವರು ಸುಮ್ಮನೆ ಮಹಾಜ್ಞಾನಿಗಳು ಇವರ ಸನ್ನಿಧಾನ ಇರಲಿ ಅಂತ. ಆ ಒಬ್ಬೊಬ್ಬ ಗೃಹಸ್ಥಾಶ್ರಮಿಗಳು 30 ದಾಸದಾಸಿಯರನ್ನ ತಾವಿಟ್ಟುಕೊಂಡಿದ್ರಂತೆ. ಅಂತಹ ಸಾವಿರಾರು ಜನ ಗೃಹಸ್ಥರು, ಸಾವಿರಾರು ಜನ, 88,000 ಜನ ಮತ್ತೆ ಮುನಿಗಳು, ಯತಿಗಳು, ಸನ್ಯಾಸಿಗಳು ಅಲ್ಲಿ ವಾಸ ಮಾಡ್ತಾ ಇದ್ರು ವನವಾಸದೊಳಗೆ. ಅಷ್ಟು ಜನ ಎಲ್ಲ ಇದ್ರು. ಅಷ್ಟು ದಾಸದಾಸಿಯರು ಅವರಿಗೆ ಇರಬೇಕಾದ್ರೆ ಇವರಿಗೇನು ಕಡಿಮೆ, ಬೇಕಾದಷ್ಟು ಜನ ಇದ್ರು. ಆದರೆ ಸ್ವಯಂ ಪರಿಚರಾಮ್ಯೇತಾಂ, ಸ್ವತಃ ತಾನೇ ಸೇವೆಯನ್ನ ಮಾಡ್ತಾ ಇಲ್ಲಂತೆ. ಕುಂತಿಗೆ ಏನಾದರೂ ಬೇಕಾದರೆ ಕುಂತಿಯ ಬಟ್ಟೆಗಳನ್ನು ಒಗೆಯಬೇಕು, ಕುಂತಿಗೆ ಊಟಕ್ಕೆ ಹಾಕಬೇಕು, ಅಥವಾ ಕುಂತಿ ದೇವಿಗೆ ಇನ್ನೇನಾದರೂ ಸೇವೆಯನ್ನು ಮಾಡಬೇಕು ಅಂದ್ರೆ ಮಾತ್ರ ದಾಸದಾಸಿಯರಿಗೆ ಆಜ್ಞೆ ಮಾಡ್ತಾ ಇರಲಿಲ್ಲ. ಸೊಸೆಯಾದ ನನ್ನ ಕರ್ತವ್ಯ ಅಂತ ಅಂತಹ ಪಟ್ಟದ ಮಹಿಷಿಯಾದ ರಾಜಮಹಿಷಿಯಾಗಿರತಕ್ಕಂತಹ ದ್ರೌಪದಿ ದೇವಿ ಸ್ವತಃ ನಾನೇ ಮಾಡ್ತಾ ಇದ್ದೆ ಅಂತ ಹೇಳಿಕೊಳ್ತಾಳೆ. ಪತಿಯನ್ನ ಸಂತೋಷದಿಂದ ಇಡಬೇಕಾದರೆ ಪತಿಯ ಸೇವೆಯನ್ನ ಮಾತ್ರ ಮಾಡಿ ಪ್ರಯೋಜನ ಇಲ್ಲ. ಭಾಗವತದಲ್ಲಿ ನಾರದರು ಯುಧಿಷ್ಠಿರನಿಗೆ ಉಪದೇಶ ಮಾಡುವಾಗ ಹೇಳ್ತಾರೆ, ತದ್ಬಂಧುಷ್ವನುವೃತ್ತಿಶ್ಚ. ಸ್ತ್ರೀ ಧರ್ಮವನ್ನು ನಾರದರು ಉಪದೇಶ ಮಾಡುವಾಗ ಹೇಳ್ತಾರೆ, ತದ್ಬಂಧುಷ್ವನುವೃತ್ತಿಶ್ಚ. ಅತ್ತೆ ಮಾವಂದಿರ ಸೇವೆ ಮಾಡುವುದಷ್ಟೇ ಅಲ್ಲದೆ ಪತಿಯ ಬಂಧುಗಳು ಅಂತ ಯಾರಿದ್ದಾರೆ ಅವರೆಲ್ಲರನ್ನೂ ತನ್ನ ಬಂಧುಗಳಂತೆ ಅತ್ಯಂತ ಪ್ರೇಮದಿಂದ ಕಾಣಬೇಕು. ಅದರಂತೆ ತನ್ನ ಹೆಂಡತಿಯ ಬಂಧುಗಳನ್ನ ತನ್ನ ಬಂಧುಗಳು ಅಂತನ್ನುವ ಹಾಗೆ ಕಾಣಬೇಕು. ತಮ್ಮ ಬಂಧುಗಳನ್ನ ಮಾತ್ರ ಪ್ರಿಯವಾಗಿ ಕಂಡು ಗಂಡನ ಬಂಧುಗಳನ್ನ ಹೆಂಡತಿಯಾಗಲಿ, ಹೆಂಡತಿಯ ಬಂಧುಗಳನ್ನ ಗಂಡನಾಗಲಿ ಬೇರೆಯವರಂತೆ ಕಂಡ್ರೆ ಒಳಗಿನಿಂದೇ ಅಸಮಾಧಾನವನ್ನ ಇಟ್ಟುಕೊಂಡು ಅವರ ಜೊತೆಗೆ ವ್ಯವಹಾರ ಮಾಡಿದರೆ ವಿರಸ ಉಂಟಾಗ್ತದೆ, ಸಂತೋಷದಿಂದ ಇರಲಿಕ್ಕಾಗುವುದಿಲ್ಲ. ತದ್ಬಂಧುಷ್ವನುವೃತ್ತಿಶ್ಚ, ಅದು ಬಹಳ ಮಹತ್ವದ್ದು. ಅದನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾಳೆ ದ್ರೌಪದಿ ದೇವಿ. ಪತಿಯ ಸಂಬಂಧಿಕರು, ಪತಿಯ ಬಂಧುಗಳು, ಪತಿಗೆ ಬೇಕಾದವರು ಅಂತ ಯಾರೇ ಇರಲಿ, ಪತಿಯ ಗುರುಗಳಾಗಿರಬಹುದು, ಪತಿಯ ತಂದೆ ತಾಯಿಗಳಾಗಿರಬಹುದು, ಅಣ್ಣ ತಮ್ಮಂದಿರಾಗಿರಬಹುದು, ಅವರೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಕಾಣುತ್ತೇನೆ. ಅವರವರಿಗೆ ಯೋಗ್ಯವಾದ ಮರ್ಯಾದೆಯನ್ನು ಕೊಡ್ತೇನೆ. ಎಲ್ಲರಿಗೂ ಒಂದೇ ರೀತಿಯಾದ ಗೌರವ ಅಂತ ಅಭಿಪ್ರಾಯವಲ್ಲ. ತಾರತಮ್ಯಕ್ಕನುಗುಣವಾಗಿ ಯಾರ್ಯಾರಿಗೆ ಏನೇನು ಗೌರವ ಕೊಡಬೇಕೋ ಅದನ್ನು ಕೊಡ್ತೇನೆ. ಇದನ್ನೇ ಆಶೀರ್ವಾದ ಮಾಡ್ತಾರೆ. ಮದುವೆ ಕಾಲದೊಳಗೆ ಯಾರಿಗೂ ಸಂಸ್ಕೃತನೂ ಬರುವುದಿಲ್ಲ, ಮಂತ್ರಗಳ ಕಡೆಗೆ ಗಮನವೂ ಕೊಟ್ಟಿರೋದಿಲ್ಲ. ಹೀಗಾಗಿ ಆ ಆಶೀರ್ವಾದ ಲಾಭ ಏನೂ ಉಪಯೋಗ ಬಿದ್ದಿರೋದಿಲ್ಲ. ಸಂರಾಜ್ಞೀಶ್ವಶೂರೇ ಭವ ಸಂರಾಜ್ಞೀಶ್ವಶ್ರಾಂಭವ ನನಾಂದರಿ ಸಂರಾಜ್ಞೀ. ಅತ್ತೆ ಮಾವ, ಗಂಡನ ಅಣ್ಣ ತಮ್ಮಂದಿರು ಅಥವಾ ನಾದಿನಿಯರು ಎಲ್ಲರ ಮೇಲೂ ಕೂಡ ಸಂರಾಜ್ಞೀ ಭವ ಅಂತ ಆಶೀರ್ವಾದ ಮಾಡ್ತಾರೆ ಮದುವೆಯಾಗುವಾಗ ಪುರೋಹಿತರು. ಅವರೆಲ್ಲರನ್ನ ಆಳುವ ಸಂರಾಜ್ಞಿಯಾಗು ನೀನು ಅಂತ. ಆಳೋದು ಅಂದ್ರೆ ಚೇರ್ ಮೇಲೆ ಕುಳಿತು ಅವರನ್ನ ಆಜ್ಞೆ ಮಾಡಿ, ಹೀಗೆ ಮಾಡಿ, ಹಾಗೆ ಮಾಡಿ ಅಂತ ಒಂದರ್ಥದೊಳಗೆ ಆಶೀರ್ವಾದ ಇವತ್ತು ಸಾರ್ಥಕವಾಗಿದೆ ಅಂತ ಹೇಳಬಹುದು. ಆದರೆ ಆ ಅರ್ಥದೊಳಗೆ ಹೇಳಿಲ್ಲ ವೇದ. ಸಂರಾಜ್ಞಿ ಅಂದ್ರೆ ಹೃದಯದ ಸಂರಾಜ್ಞಿ, ಅವರ ಮನಸ್ಸನ್ನ ಗೆದ್ದಿರುವಳಾಗಬೇಕು ನೀನು. ಇದ್ರೆ ಈ ರೀತಿಯಾಗಿರಬೇಕು ಅಂತನ್ನೋ ಹಾಗೆ ಮನೆಯೊಳಗಿರುವ ಪ್ರತಿಯೊಬ್ಬರೂ ಕೂಡ ಬೆನ್ನು ಚಪ್ಪರಿಸೋ ಹಾಗಾಗಿರಬೇಕು. ಏನಾದರೂ ದೋಷಗಳನ್ನು ಹುಡುಕಿ ಬಯ್ಯೋಣ ಅಂದ್ರೂ ಒಂದೂ ದೋಷಗಳಿಲ್ಲಲ್ಲ ಅಂತನ್ನೋ ಹಾಗೆ ಅವರೆಲ್ಲರಿಗೆ ಅನಿಸಿರಬೇಕು. ಇದನ್ನು ಕೇವಲ ಇವರಿಗೆ ಮಾತ್ರ ಹೇಳ್ತಾರೆ ಅಂತ ತಿಳಿಯಬೇಡಿ. ಇದನ್ನ ಆ ರೀತಿಯಾಗಿ ದ್ವೇಷವನ್ನ ಮಾಡಬಾರದು ಅಂತನ್ನೋದನ್ನ ಅತ್ತೆಗೂ ಹೇಳಿದ್ದಾರೆ ಅದು ಸ್ತ್ರೀಧರ್ಮದೊಳಗೆ. ವಿನಾಕಾರಣ ದೋಷ ಇಲ್ಲದೇ ಇದ್ದರೂ ದೋಷಗಳನ್ನ ಹುಡುಕಿ ಅವುಗಳನ್ನ ಹೇಳಿ ದೂಷಣೆ ಮಾಡೋದಾಗಲಿ, ನಿಂದೆ ಮಾಡೋದಾಗಲಿ, ಜಗಳ ಆಡೋದಾಗಲಿ ಮಾಡಬಾರದು ಅನ್ನೋದನ್ನ ಅತ್ತೆ ಮಾವಂದಿರಿಗೂ ಶಾಸ್ತ್ರ ಹೇಳಿದೆ. ಆದರೆ ಇವಳೇನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ.
ಸಂಭ್ರಾಜ್ಞೀಶ್ವಶೂರೇ ಭವ ಸಂಭ್ರಾಜ್ಞೀಶ್ವಶ್ವಾಂಭವ. ಯಾವ ರೀತಿಯಾಗಿ ಅವರ ಹೃದಯ ಸಾಮ್ರಾಜ್ಯವನ್ನ ಗೆಲ್ಲುವ ಸಾಧ್ಯತೆ ಇದೆ? ಅಹಂಕಾರದಿಂದ ಅಲ್ಲ, ಉನ್ಮತ್ತತನದಿಂದ ಅಲ್ಲ, ಅವರಿಗೆ ಆಜ್ಞೆ ಮಾಡುವುದರಿಂದ ಅಲ್ಲ, ಅವರು ಹೇಳಿದ್ದನ್ನು ಯಾವುದೂ ಕೇಳದೆ ವಿರುದ್ಧವಾಗಿಯೇ ಮಾಡುವುದರಿಂದ ಅಲ್ಲ, ಅವರನ್ನು ಹೊರಗೆ ಹಾಕುವುದರಿಂದ ಅಲ್ಲ. ಮನೆಯಲ್ಲಿ ಇಟ್ಟುಕೊಂಡು ಪ್ರೀತಿಯಿಂದ ಅವರಿಗೆ ಅನುಕೂಲರಾಗಿ ಇದ್ದು ಸೇವೆಯನ್ನು ಮಾಡಿ ಹೊಂದಿಕೊಂಡು ಹೋಗುವುದರೊಳಗೆ ನಿಜವಾಗಿರತಕ್ಕಂತಹ ಸಾಮ್ರಾಜ್ಯವನ್ನೇ ಆಳುವುದಿದೆ. ಆ ರೀತಿಯಾಗಿರಬೇಕು ಅಂತ ಏನು ವೇದ ಉಪನಿಷತ್ತುಗಳು ಹೇಳುತ್ತವೆ, ಹಾಗೆ ನಾನಿದ್ದೇನೆ ಅಂತ ದ್ರೌಪದಿ ದೇವಿ ಹೇಳ್ತಾಳೆ. ವೇದಾಭಿಮಾನಿನಿ ದೇವತೆ ಅವಳಿಲ್ಲದೆ ಇನ್ಯಾರಿರಬೇಕು? ಆ ರೀತಿಯಾಗಿ ನಾನಿದ್ದದ್ದಕ್ಕೆ ನನ್ನ ಮೇಲೆ ಅಷ್ಟು ಪ್ರೀತಿ. ತನ್ನೊಬ್ಬನ ಮೇಲೆ ಪ್ರೀತಿ ಮಾಡಿ ತನಗೆ ಬೇಕಾದವರ ಮೇಲೆ ಪ್ರೀತಿ ಮಾಡದೇ ಇದ್ರೆ ಆ ಕಾರಣಕ್ಕಾಗಿ ಮನಸ್ಸಿನ ಯಾವುದೋ ಮೂಲೆಯೊಳಗೆ ಒಂದು ಅಸಮಾಧಾನ ಕೂತಿರ್ತದೆ. ಅದನ್ನು ಪ್ರತಿಕ್ಷಣದಲ್ಲಿ ತೋರಿಸಲಿಕ್ಕಾಗದೇ ಇದ್ದರೂ ಯಾವುದೋ ಕಾಲಕ್ಕೆ ಅದನ್ನು ಸೆಡೆ ತೀರಿಸಿಕೊಳ್ತಾನೆ ಗಂಡ. ಆ ರೀತಿಯಾಗಿ ಆಗಬಾರದು. ನಾನು ಯಾರ ಮೇಲೆ ಪ್ರೀತಿ ಮಾಡುತ್ತೇನೋ ಅಂತಹ ಎಲ್ಲ ಬಂಧುಗಳ ಮೇಲೂ ಇವಳು ಪ್ರೀತಿ ಮಾಡುತ್ತಾಳೆ ಎನ್ನುವ ಭಾವನೆ ಗಂಡನಲ್ಲಿ ಮೂಡಿಸುವ ಹಾಗೆ ಮಾಡಬೇಕಾದದ್ದು ಸ್ತ್ರೀಯ ಕರ್ತವ್ಯ ಎಂಬುದಾಗಿ ದ್ರೌಪದಿ ದೇವಿಯರು ತಿಳಿಸ್ತಾರೆ. ಶ್ರೀಮದ್ ಭಾಗವತದಲ್ಲಿ ನಾರದರು ಕೂಡ ಇದೇ ಮಾತನ್ನು ತಿಳಿಸ್ತಾರೆ. ಇದು ಎರಡನೆಯದಾಗಿ ತಿಳಿಯಬೇಕಾಗಿರತಕ್ಕಂತಹ ಪತಿಯ ಸೇವೆಯೊಳಗಿರುವ ನೇರವಾದ ಸೇವೆಯಲ್ಲದೆ ಇನ್ನೊಂದು ರೀತಿಯಾದ ಸೇವೆ. ಇದಾದ ಮೇಲೆ ಅತ್ತೆ ಮಾವಂದಿರ ಸೇವೆಯನ್ನು ಮಾಡುವುದಷ್ಟೇ ಅಲ್ಲದೆ ಅವರಿಂದ ಸಂಪ್ರದಾಯಗಳನ್ನು ತಿಳಿದುಕೊಳ್ಳಬೇಕು ಅಂತಂತಾನೆ. ಹೇಗೆ ಪತಿಯ ಎದುರಿನಲ್ಲಿ ಹೋಗಿ ಧರ್ಮದ ತತ್ವದ ರಹಸ್ಯಗಳನ್ನು ತಿಳಿದುಕೊಳ್ಳಬೇಕೋ, ಮನತನದ ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ಎಲ್ಲವನ್ನ ತಿಳಿದುಕೊಂಡಿರಬೇಕು. ನಮ್ಮ ಮನೆತನದಲ್ಲಿ ಏನೇನು ಹಬ್ಬ ಹರಿದಿನಗಳಿವೆ, ಏನೇನು ಸಂಪ್ರದಾಯಗಳಿವೆ, ಯಾವ ಯಾವ ರೀತಿಯಾಗಿ ಬ್ರಾಹ್ಮಣರನ್ನ ಅತಿಥಿಗಳನ್ನು ಕರೆದು ಕಾಲಕಾಲಕ್ಕೆ ಭೋಜನ ಮಾಡಿಸುವ ವಾಡಿಕೆ ಬಂದಿದೆ. ನಮ್ಮ ಮನೆಯ ಕುಲಪುರೋಹಿತರ ಯಾರು, ನಿತ್ಯದ ಬ್ರಾಹ್ಮಣರು ಯಾರು, ಯಾರನ್ನು ಕರೆದು ಊಟಕ್ಕೆ ಹಾಕಿ ಯಾರ ಸಂಪರ್ಕವನ್ನ ಯಾರ ಪೌರೋಹಿತ್ಯವನ್ನ ಮೊದಲಿನಿಂದ ಮಾಡಿಕೊಂಡು ಬಂದ ಪದ್ಧತಿ ಇದೆ, ಇವುಗಳೆಲ್ಲ ತಿಳಿದುಕೊಂಡಿರಬೇಕಂತೆ. ದ್ರೌಪದಿ ದೇವಿ ಹೇಳ್ತಾಳೆ, ಶ್ರಾದ್ದ, ನಾನಾ ವಿಧವಾಗಿರತಕ್ಕಂತಹ ಇನ್ನು ಹಬ್ಬ ಹರಿದಿನಗಳು, ಇನ್ನನೇಕ ವಿಧವಾದ ಹೋಮ ಹವನಗಳು, ಮಾನ್ಯಾನಾಂ ಮಾನಸತ್ಕಾರಾಹ, ಇವುಗಳೆಲ್ಲವನ್ನೂ ನನ್ನ ಅತ್ತೆಯಾದ ಕುಂತಿಯ ಎದುರಿಗೆ ಹೋಗಿ ನಾನು ಕೇಳಿ ತಿಳಿದುಕೊಂಡಿದ್ದೆ. ಇವತ್ತು ಯಾವುದೂ ಗೊತ್ತಿರೋದಿಲ್ಲ ಜನರಿಗೆ. ಯಾವ್ಯಾವ ದಿವಸ ಏನೇನು ಪೂಜೆ ಮಾಡಬೇಕು ಅಂತನ್ನೋದನ್ನ ಹಿರಿಯರು ಹೇಳೋವರೆಗೆ ಹೇಳಿ ಮಾಡಿಸ್ತಾ ಇರ್ತಾರೆ. ಅವರಿಲ್ಲ ಅಂತಾದರೆ ಹೇಳುವವರೇ ಇಲ್ಲ, ಎಲ್ಲ ಸಂಪ್ರದಾಯಗಳು ನಿಂತು ಹೋಗಿಬಿಡ್ತದೆ. ಅದರ ಬಗ್ಗೆ ಆಸ್ಥೆಯೇ ಇಲ್ಲ. ಅದನ್ನು ಕೇಳಿ ತಿಳಿದುಕೊಳ್ಳಬೇಕು ಅಂತನ್ನುವಂತಹ ಪ್ರಜ್ಞೆಯನ್ನೇ ಪಡೆದುಕೊಂಡಿಲ್ಲ. ದ್ರೌಪದಿ ದೇವಿ ತಾನು ಸರ್ವಜ್ಞಳಾಗಿದ್ದರೂ ಕೂಡ ಕುಂತಿದೇವಿ ಅಂದರೆ ದ್ರೌಪದಿ ದೇವಿಗಿಂತಲೂ ಬಹಳ ಚಿಕ್ಕವಳು, ಸಂಬಂಧವೇ ಇಲ್ಲ, ಅಷ್ಟು ಸಣ್ಣ ಯೋಗ್ಯತೆ. ಮೂಲ ರೂಪದೊಳಗೆ ನೋಡಿದರೆ ಭಾರತೀ ದೇವಿ ಎದುರಿಗೆ ಒಬ್ಬ ಸಾಮಾನ್ಯ ಪರಾಭಹ ಎಂಬ ಮರುತ್ತಿನ ಹೆಂಡತಿ ಕುಂತಿ ಅಂದರೆ ಬಹಳ ಸಣ್ಣ ಯೋಗ್ಯತೆಯವರು. ಅಷ್ಟು ಚಿಕ್ಕವಳಾಗಿದ್ದರೂ ಕೂಡ ಲೋಕ ಶಿಕ್ಷಣ ಮಾಡುವುದಕ್ಕೆ ತಾನು ಕುಂತಿದೇವಿಯಿಂದ ಕಲಿತು ಇವುಗಳನ್ನೆಲ್ಲ ಪಡೆದಿದ್ದೇನೆ ಅಂತ ದ್ರೌಪದಿ ಹೇಳ್ತಾಳೆ. ಆ ಎಲ್ಲ ವಿಧವಾಗಿರತಕ್ಕಂತಹ ತತ್ವಗಳನ್ನು ಕೇಳಿ ತಿಳಿದುಕೊಳ್ಳಬೇಕು, ಸಂಪ್ರದಾಯಗಳನ್ನೇ ಅರ್ಥ ಮಾಡಿಕೊಳ್ಳಬೇಕು. ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಪೂಜಾದಿ ವಿಧಾನಗಳು ಒಂದಿರ್ತದೆ, ಅವರದೇ ಆದಂತಹ ಮನೆತನದ ಮೂಲ ಪುರುಷರು ಆಚಾರ್ಯ ಪುರುಷರು ಮಾಡಿಕೊಟ್ಟಿರತಕ್ಕಂತಹ ಅನೇಕ ವಿಧವಾದ ಹೆಚ್ಚಿನ ನಿಯಮ ವಿಶೇಷಗಳಿರುತ್ತದೆ. ಆ ಎಲ್ಲ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳದೇ ಇದ್ರೆ ಅನೇಕ ಅನಿಷ್ಟಗಳು ಬಡಿದುಕೊಳ್ಳುತ್ತದೆ. ಶ್ರಾದ್ದದ ತಿಥಿ ಯಾವತ್ತಿದೆ ಅಂತನ್ನೋದು ಪುರೋಹಿತರು ಹೋಗಿ ಹೇಳೋ ಸಂದರ್ಭ ಇರ್ತದೆ. ಎಷ್ಟೋ ಕಡೆಗೆ ಇವತ್ತು ನಿಮ್ಮ ಅಪ್ಪನ ಶ್ರಾದ್ದ ಇದೆ ಮಾಡಬೇಕಪ್ಪ ಅಂತ ಹೋಗಿ ಹೇಳಬೇಕು. ಆ ಪರಿಸ್ಥಿತಿ ಬರಬಾರದು. ಸ್ತ್ರೀಯರೂ ತಿಳಿದುಕೊಂಡಿರಬೇಕು, ಪುರುಷರೂ ತಿಳಿದುಕೊಂಡಿರಬೇಕು. ಯಾವತ್ತು ಶ್ರಾದ್ದ ಇದೆ ಅದಕ್ಕಿಂತಲೂ ಎಷ್ಟೋ ದಿವಸ ಮೊದಲಿಗೆ ಹೋಗಿ ಪುರೋಹಿತರಿಗೆ ತಾನು ಹೋಗಿ ಹೇಳಿ ಬರಬೇಕು. ಹಿಂದಿನ ದಿವಸ ಮತ್ತೆ ನೆನಪು ಮಾಡಬೇಕು. ಆ ಹೊತ್ತಿಗೆ ಹೋಗಿ ಕರೆದುಕೊಂಡು ಬರಬೇಕು ಅಂತಿದೆ ಶಾಸ್ತ್ರ. 15 ದಿವಸ ಮೊದಲಿಗೆ ಹೇಳಿ ಹಿಂದಿನ ದಿವಸ ರಾತ್ರಿ ಮತ್ತೆ ನೆನಪು ಮಾಡಿ ಮಾರನೇ ದಿವಸ ತಾನೇ ಮನೆಯವರೆಗೆ ಹೋಗಿ ಸ್ವಾಗತ ಮಾಡಿ ಕರೆದುಕೊಂಡು ಬರಬೇಕು ಅಂತಿದೆ. ಇದು ಪೂರ್ಣ ವಿಪರೀತವಾಗಿರುತ್ತದೆ. ಗೃಹಸ್ಥರ ಮನೆಗೆ ಹೋಗಿ ಅವರಿಗೆ 15 ದಿವಸ ಮೊದಲು ನೆನಪು ಮಾಡಿ ಅವರ ಬಟ್ಟೆನೂ ಪುರೋಹಿತರೇ ಒಣಾಕಿ ಅವರ ಬಂದ ಮೇಲೆ ಪಿಂಡನೂ ಕೊಟ್ಟು ಕೈಯಲ್ಲಿಟ್ಟಾಗ ಏನು ಹೆಸರು ಹೇಳಿ ಅಂತಂತಾನೆ.
ತಮ್ಮ ಅಪ್ಪ ಅಜ್ಜ ಮುತ್ತಜ್ಜನ ಹೆಸರು ಸಹಿತ ಗೊತ್ತಿಲ್ಲದೆ ಇರೋ ಪರಿಸ್ಥಿತಿ ಒಳಗಿದ್ದಾರೆ. ಈ ರೀತಿ ಆದರೆ ಏನು ಪರಿಸ್ಥಿತಿ ಹೇಳಿ? ಕೆಲವು ಕಡೆಗೆ ಜನ ಅಂದ್ರೆ ಇದು ಸ್ತ್ರೀಯರಿಗೆ ಪುರುಷರಿಗೆ ಎಲ್ಲರಿಗೂ ಸಂಬಂಧಪಟ್ಟದ್ದು, ಬರೀ ಸ್ತ್ರೀಯರಿಗೆ ಮಾತ್ರ ಅಂತಲ್ಲ. ಬೆಂಗಳೂರೊಳಗೆ ಈ ರೀತಿಯಾದಂತಹ ಒಂದು ಅಶ್ರದ್ಧೆ ಅನಾಸ್ಥೆ ಬೆಳೆದದ್ದಕ್ಕೆ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ಒಬ್ಬ ವ್ಯಕ್ತಿ ಮತ್ತೆ ತನಗೇನೋ ಕೆಲಸ ಇತ್ತು, ಅವಸರ ಇತ್ತು, ಮಗನ ಕೈಯಲ್ಲಿ ಒಂದು 100 ರೂಪಾಯಿ ಕೊಟ್ಟು ಕಳಿಸಿದ್ನಂತೆ. ರಾರಮಠಗಳಿಗೆ ಹೋಗಿ ಏನಾದರೂ ಒಂದು ಸೇವೆ ಮಾಡಿಸ್ಕೊಂಡು ಬಾರಪ್ಪ, ನನಗೆ ಅವಸರ ಇದೆ, ಹೋಗಿ ಮಾಡಿಸ್ಕೊಂಡು ಬಾ ಅಂತ ಕೊಟ್ಟು ಕಳಿಸಿದ್ನಂತೆ. ಯಾವುದೋ ಒಂದು ಮಠಕ್ಕೆ ಹೋದ ಒಂದು ಯಾವುದಾದ್ರೂ ಸೇವೆ ಮಾಡಿಸಿ 100 ರೂಪಾಯಿದ್ದು ನೋಡ್ದ. 100 ರೂಪಾಯಿದಲ್ಲಿ ಇಷ್ಟೊಳಗೆ ಯಾವುದಿದೆ ಅಂತ ನೋಡಿದ. ಚಟಕ ಶ್ರಾದ್ದ ಅಂತ ಬರೆದು. ಶ್ರಾದ್ದ ಅಂದ್ರೆ ಗೊತ್ತಿಲ್ಲ ಪಾಪ ಅವನು. ಯಾಕೆಂದ್ರೆ ಪ್ರತಿ ವರ್ಷವೂ ಮನೆಯೊಳಗೆ ಶ್ರಾದ್ದ ಕನಿಷ್ಠ 2 ಸಲ 3 ಸಲ ಬರಬೇಕಲ್ಲ. ತಾಯಿ ಶ್ರಾದ್ದ 1 ಸಲ, ತಂದೆ ಶ್ರಾದ್ದ ಅಂದ್ರೆ ಇವನ ತಾಯಿ ತಂದೆ ಅಲ್ಲ, ಅಜ್ಜಿ ಶ್ರಾದ್ದ, ಪಕ್ಷಮಾಸರೊಳಗೆ 1 ಸಲ ಬರ್ತದೆ. ಇನ್ನೇನಾದರೂ ಪ್ರಸಂಗ ಇದ್ರೆ ಕನಿಷ್ಠ 2-3 ಶ್ರಾದ್ದಗಳಾದರೂ ಇದ್ದೇ ಇರ್ತದೆ. ಆ ಸಂದರ್ಭಗಳಲ್ಲಿ ಇದು ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಇದರ ಉದ್ದೇಶ ಏನು, ಇದರ ಹಿನ್ನೆಲೆ ಏನು ಕೇಳಿ ತಿಳಿದುಕೊಳ್ಳುವ ಜಿಜ್ಞಾಸೆ ಹೆಣ್ಣು ಮಕ್ಕಳಿಗೂ ಬೇಕು, ಪುರುಷರಿಗೂ ಬೇಕು. ಅದೇನಿಲ್ಲ, ಏನೋ ಮಾಡ್ತಾರೆ, 4 ಜನರನ್ನು ಕರೀತಾರೆ, ಏನೇನೋ ಕಟ್ಟಿ ಇಡ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ, ಇಷ್ಟನ್ನೇ ತಿಳಿದುಕೊಂಡ ವ್ಯಕ್ತಿ ಪಾಪ ಅವನಿಗೆ ಅದರ ಹೆಸರೇ ಗೊತ್ತಿಲ್ಲ. ಈ ಸೇವೆ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೇನು ಗೊತ್ತು, ಅಲ್ಲಿದ್ದವರಿಗೆ ಇವರಪ್ಪ ಸತ್ತಿರಬೇಕು ಅಂತ ತಿಳ್ಕೊಂಡ್ರು ಅವರು. ಸೇವೆಯನ್ನು ಮಾಡಿಸಿ ಎಲ್ಲ ಮಾಡಿ ಇನ್ನೇನು ಪಿಂಡ ಪ್ರದಾನ ಮಾಡಿಸ್ಬೇಕು, ನಿಮ್ಮ ತಂದೆ ಹೆಸರು ಹೇಳು, ಮತ್ತು ತಾತನ ಹೆಸರು ಹೇಳು ಅಂತ ಪಾಪ ಅವರೆಲ್ಲ ಕೇಳಿದರು. ಅವನು ತಂದೆ ಹೆಸರೇನೋ ಹೇಳಿದ, ಪಿಂಡ ಇಟ್ಟ. ತಾತನ ಹೆಸರು ಹೇಳು ಅಂದ್ರೆ ನನಗೆ ಗೊತ್ತಿಲ್ಲ, ತಂದೆ ಕೇಳ್ಕೊಂಡು ಬರ್ತೇನೆ ಎಂದ ಮಹಾರಾಜ. ನಿಮ್ ತಂದೆ ಕೇಳ್ಕೊಂಡು ಬಂದು ನೀನು ಇಡೋದಾದ್ರೆ ಶ್ರಾದ್ದ ಯಾಕೆ ಮಾಡಿದೆ ಅಂತ ಕೇಳಿದ್ರು. ಅಂದ್ರೆ ಪರಿಸ್ಥಿತಿ ಈ ರೀತಿಯಾಗಿ ಬಂದು ಹೋಗ್ತದೆ. ಇದಾಗಬಾರದು. ಇದಕ್ಕೆ ಕಾರಣ ಅಶ್ರದ್ಧೆ. ದ್ರೌಪದಿ ದೇವಿ ಹೇಳ್ತಾಳೆ, ಯಜ್ಞ, ಹೋಮ, ಶ್ರಾದ್ದ, ಇನ್ನಿತರ ವಿಧಾನಗಳು, ಅತಿಥಿ ಸತ್ಕಾರ, ನಾನಾ ವಿಧವಾಗಿರತಕ್ಕಂತಹ ಪೂಜೆಗಳು ಎಲ್ಲವನ್ನೂ ಸಾಂಗೋಪಾಂಗವಾಗಿ ತಿಳಿದಿರಬೇಕು. ಮಂತ್ರಗಳನ್ನು ಸ್ತ್ರೀಯರ ಅನ್ನಬಾರದು ಅನ್ನೋದಕ್ಕೆ ಪುರೋಹಿತರು ಎದುರಿಗಿರಬೇಕು ಅಷ್ಟೇ ಹೊರತು, ಪುರೋಹಿತರೂ ತಪ್ಪಿದರೆ ಹೀಗಲ್ಲ ಹೀಗೆ ಅಂತ ಹೇಳೋ ಸ್ಥಿತಿಯೊಳಗಿರ್ಬೇಕು ಇವರು. ಅಷ್ಟು ಚೆನ್ನಾಗಿ ಗೊತ್ತಿರಬೇಕು ಪೂಜೆಗಳು. ಹಾಗಿದ್ರು ಹಳೆ ಮುತ್ತೈದೆಯರು. ಏನಾದರೂ ವ್ಯತ್ಯಾಸ ಆದರೆ ಈ ಪೂಜೆ ನೀವು ತಪ್ಪು ಮಾಡಿಸ್ತಾ ಇದ್ದೀರಿ, ಮೊದಲು ಇದನ್ನು ಮಾಡಿಸಿ ಆಮೇಲೆ ಅದನ್ನು ಮಾಡಿಸಬೇಕು ಅಂತ ಹೇಳುವ ಸ್ಥಿತಿಯೊಳಗಿದ್ರು. ಹಾಗಿರಬೇಕು. ಎಲ್ಲ ವಿಧವಾದ ಪೂಜೆಯ ವಿಧಾನಗಳು ತಾವು ಮಾಡಬೇಕಾದದ್ದು ಏನು ಉಂಟೋ ಅವುಗಳನ್ನೆಲ್ಲ ತಮ್ಮ ಹಿರಿಯರಿಂದ ಕೇಳಿ ತಿಳಿದುಕೊಂಡಿರಬೇಕು. ಆ ಸಂಪ್ರದಾಯ ಉಳಿಸಿಕೊಳ್ಳಬೇಕು. ಇದು ಮುಖ್ಯವಾಗಿ ಸ್ತ್ರೀಯರು ತಾವು ಅನುಷ್ಠಾನ ಮಾಡಬೇಕಾಗಿರತಕ್ಕಂತಹ ಧರ್ಮ ಎಂಬುದಾಗಿ ದ್ರೌಪದಿ ದೇವಿಯರು ತಿಳಿಸ್ತಾರೆ. ಇದಕ್ಕೆ ವಿಪರೀತವಾಗಿ ಅಖಂಡವಾಗಿ ಜಗಳ ಆಡ್ತಾ, ಪತಿಯ ನಿಂದೆಯನ್ನು ಮಾಡ್ತಾ, ಅತ್ಯಮಾವಂದಿರ ಜೊತೆಗೆ ಜಗಳವಾಡ್ತಾ, ಅವರ ಜೊತೆಗೆ ಮತ್ತೆ ನಾನಾ ವಿಧವಾಗಿರತಕ್ಕಂತಹ ಕಲಹಗಳನ್ನು ಬೆಳೆಸಿಕೊಂಡು ಮನೆಯಿಂದ ಹೊರಗೆ ಹಾಕಿಸುವಂತಹ ಪ್ರವೃತ್ತಿ ಇದ್ದವರು ಯಾರಿದ್ದಾರೋ ಉಮಾದೇವಿಯರು ಹೇಳ್ತಾರೆ. ಅಂತಹ ಅಖಂಡ ನಿಷ್ಠುರ ಭಾಷಣ ಯಾವಾಗಲೂ ಹುಬ್ಬುಗೊಟ್ಟು ಹಾಕಿಕೊಂಡು ಇರತಕ್ಕಂತಹ ಸ್ತ್ರೀಯರಿಗೆ ಜನ್ಮಾಂತರದಲ್ಲಿ ರಾಕ್ಷಸ ಸ್ತ್ರೀಯಾಗಿ, ಪಿಶಾಚ ಸ್ತ್ರೀಯಾಗಿ ಹುಟ್ಟುವಂತಹ ದೌರ್ಭಾಗ್ಯ ಬರ್ತದೆ. ಅಂತಹ ಘೋರವಾದ ಕಷ್ಟವನ್ನು ಅನುಭವಿಸುವ ನೀಚ ಯೋನಿಯಲ್ಲಿ ಹುಟ್ಟುವಂತೆ ಆಗ್ತದೆ ಎಂಬುದಾಗಿ ಉಮಾದೇವಿಯರು ಹೇಳ್ತಾರೆ. ಆದ್ದರಿಂದ ಆ ತರಹದ ದುಷ್ಟವಾದ ಸ್ವಭಾವ, ನಿಷ್ಠುರವಾದ ಮಾತುಗಳನ್ನು ಇಲ್ಲಿ ಬಂದವರು ಯಾರೂ ಆಡೋದೇ ಇಲ್ಲ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ಇಷ್ಟೆಲ್ಲ ಇಲ್ಲಿ ಡೀಟೇಲ್ ಹೇಳೋ ಕಾರಣವೇ ಇಲ್ಲ. ಅತ್ಯಂತ ಸಜ್ಜನರಾದಂತಹ ಸ್ತ್ರೀಯರೇ ಇದ್ದಾರೆ. ಹಾಗೆ ಯಾರಾದರೂ ಇದ್ರೆ ನೀವು ಹೇಳಿ ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೇವೆ ಅಷ್ಟೇ. ನಿಷ್ಠುರವಾದ ಕಠೋರವಾದ ಮಾತುಗಳನ್ನು ಆಡದೆ ಮೃದುವಾದ ಭಾಷಣವನ್ನು ಮಾಡ್ತಾ ಪತಿಯನ್ನಾಗಲಿ ಪತಿಯ ಬಂಧುಗಳನ್ನಾಗಲಿ ಆ ಸ್ನೇಹದಿಂದ ವಶದಲ್ಲಿ ಇಟ್ಟುಕೊಳ್ಳಬೇಕೇ ಹೊರತು ದೌರ್ಜನ್ಯದಿಂದ ವಶದಲ್ಲಿ ಇಟ್ಟುಕೊಳ್ಳುವುದಲ್ಲ. ದುರ್ಜನಂ ಪ್ರಥಮಂ ಒಂದೇ ಅಂತ ಹೇಳಿದ ಹಾಗೆ ಬಹಳ ದುಷ್ಟರಾಗಿದ್ದರೆ ಆಯ್ತು ಬಿಡಪ್ಪ, ಅವ್ರು ಹೇಳ್ದಾಗ ಕೇಳ್ಕೊಂಡು ಇದ್ಬಿಡೋಣ ಅಂತ ತಾವೇ ತಿದ್ದಿಕೊಂಡು ಅವರೆಲ್ಲರೂ ಇವಳ ವಶವಾದರೆ ಆ ತರಹದ ವಶತ್ವ ಇದು ಪ್ರಯೋಜಕವಲ್ಲ. ಅದರಿಂದ ಒಳ್ಳೆಯದಾಗುವುದಿಲ್ಲ. ಸೌಜನ್ಯದಿಂದ, ಸ್ನೇಹದಿಂದ, ಪ್ರೀತಿಯಿಂದ ಎಲ್ಲರನ್ನೂ ವಶದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಲ್ಲದೆ
ಅವರು ಮಾಡತಕ್ಕಂತಹ ಅನುಷ್ಠಾನದಲ್ಲಿ ಅಗ್ನಿಪುರಾಣದೊಳಗೆ ಹೇಳ್ತಾರೆ, ನಾಮತ್ರಯ ಪರಾಚಸ್ಯ. ಕೃಷ್ಣ ಮಂತ್ರದ ಜಪ ಹೇಗೆ ಅವಶ್ಯಕವೋ ಅದರಂತೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬಂತಹ ನಾಮತ್ರಯ ಬಹಳ ಶ್ರೇಷ್ಠವಾಗಿರತಕ್ಕಂತಹ ಮಂತ್ರ. ಈ ನಾಮಸ್ಮರಣವನ್ನು ಅಖಂಡವಾಗಿ ಮಾಡಿದರೆ ಯಾವ ವಿಧವಾಗಿರತಕ್ಕಂತಹ ರೋಗಗಳೂ ಬರುವುದಿಲ್ಲ, ಬಂದ ರೋಗಗಳೂ ವಾಸಿಯಾಗತ್ತೆ. ಮುಖ್ಯವಾಗಿ ಭವರೋಗದಿಂದಲೇ ಮೋಚನೆಯಾಗತಕ್ಕಂತಹ ಶ್ರೇಷ್ಠವಾದ ಮಂತ್ರ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅದೆಂತಹ ಬೇಕಾದಂತಹ ರೋಗ ಇದ್ದರೂ ಕೂಡ ಶ್ರದ್ಧೆಯಿಂದ ಈ ಮಂತ್ರದ ಪಠನ ಮಾಡೋ ಮಾತ್ರದಿಂದ ಎಲ್ಲ ವಿಧವಾಗಿರತಕ್ಕಂತಹ ರೋಗಗಳ ಪರಿಹಾರವಾಗ್ತದೆ. ಮಾಡಿದ ಯಾವುದೇ ಸತ್ಕರ್ಮ ಸಫಲವಾಗಬೇಕಾಗಿದ್ರೆ ಕೊನೆಗೆ ಈ ಮಂತ್ರಗಳನ್ನು ಹೇಳುವ ಪದ್ಧತಿ ಎಲ್ಲರಿಗೂ ಇದೆ, ಪುರುಷರಾಗಲಿ ಸ್ತ್ರೀಯರಾಗಲಿ. ಆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬುದಾಗಿ ಪರಮಾತ್ಮನ ಸ್ಮರಣೆಯನ್ನ ಮಾಡಿ ನಾವು ಮಾಡಿರತಕ್ಕಂತಹ ಕರ್ಮದ ಫಲ ಇದು ಚ್ಯುತವಾಗುವುದು ಬೇಡ. ಪರಮಾತ್ಮ ಹೇಗೆ ತನ್ನ ಸ್ಥಾನದಿಂದ ಯಾವಾಗಲೂ ಅಚ್ಯುತನಾಗಿದ್ದಾನೆ, ಅದರಂತೆ ನನ್ನ ಕರ್ಮದ ಫಲ ಇದು ಚ್ಯುತವಾಗದೇ ಇದ್ದಂತೆ ಮಾಡಲಿ. ಈ ಫಲ ಇದು ಅನಂತ ಕಾಲದವರೆಗೆ, ಮೋಕ್ಷದವರೆಗೂ ನಾನು ಮಾಡಿದ ಕರ್ಮದ ಫಲ ಇದು ಜ್ಞಾನದ್ವಾರ ಮೋಕ್ಷದೊಳಗೂ ನನಗೆ ಸಿಗಲಿ. ಆ ರೀತಿಯಾಗಿ ಪರಮಾತ್ಮ ಅನುಗ್ರಹ ಮಾಡಲಿ ಎಂಬ ಅನುಸಂಧಾನದಿಂದ ಆ ಮಂತ್ರಗಳ ಪಠನವನ್ನ ಕರ್ಮದ ಅಂತ್ಯದಲ್ಲಿ ಆದಿಯಲ್ಲಿ ಮಾಡಬೇಕು ಎಂಬುದಾಗಿಯೂ ಕೂಡ ಬಹಳ ವಿಶೇಷವಾಗಿ ಒತ್ತು ಕೊಟ್ಟು ಅಗ್ನಿಪುರಾಣದಲ್ಲಿ ತಿಳಿಸ್ತಾರೆ. ಅಂತಹ ನಾಮತ್ರಯ ಜಪವನ್ನ, ಕೃಷ್ಣ ಮಂತ್ರದ ಜಪವನ್ನ ಸ್ತ್ರೀಯರು ಅವಶ್ಯವಾಗಿ ಮಾಡಬೇಕು. ವಿವಾಹಿತರಾಗಿರಲಿ ಆಗದೇ ಇರಲಿ ದಾಸರ ಪದ್ಯಗಳನ್ನ, ದೇವರ ನಾಮಗಳನ್ನ ಹೇಳ್ತಾ ಅಖಂಡವಾಗಿ ಭಗವಂತನ ಅನುಸಂಧಾನವನ್ನು ತಮ್ಮ ಯಾವುದೇ ಕಾರ್ಯ ಇದ್ದರೂ ಕೂಡ ಮಾಡಬಹುದು. ಕಾಲೇಜು ಓದ್ತಾ ಇರಬಹುದು, ಇನ್ನೂ ಚಿಕ್ಕ ವಯಸ್ಸಿರಬಹುದು, ಬೇಕಾದಷ್ಟು ಉದ್ಯೋಗಗಳನ್ನು ಮಾಡಬಹುದು, ಯಾವುದೇ ಕೆಲಸದೊಳಗಿರಬಹುದು. ಬೇರೆ ಕೆಲಸಗಳಿವೆ ಅನ್ನುವ ಕಾರಣಕ್ಕೆ ಈ ಮಾಡಲೇಬೇಕಾದ ಅಗತ್ಯವಾದ ಈ ಕಾರ್ಯಗಳನ್ನು ಬಿಡುವುದು ಸರ್ವಥಾ ಸರಿಯಾದದ್ದಲ್ಲ. ಅವುಗಳು ಅನಿವಾರ್ಯವಾಗಿ ನಮ್ಮ ಹೊಟ್ಟೆಪಾಡಿಗಾಗಿ ಮಾಡುವುದಾಗಿರಬಹುದು, ಆದರೆ ಇದು ನಮ್ಮ ಜೀವನದ ಉದ್ಧಾರಕ್ಕಾಗಿ ಮಾಡುವುದು. ಅನಂತ ಜನ್ಮಗಳಿಗೆ ಒಂದು ಸಲ ಇಂತಹ ಭಾಗ್ಯ ಸಿಕ್ಕಿದೆ. ಈ ತರಹದ ಸಾಧನೆಯನ್ನು ಮಾಡಲಿಕ್ಕೆ ಇನ್ಯಾವ ಜನ್ಮದೊಳಗೆ ಸಿಗತ್ತೋ ಗೊತ್ತಿಲ್ಲ. ವಯಸ್ಸಾದ ಮೇಲೆ ಮಾಡಿದರಾಯಿತು, ಮುಂದೆಲ್ಲ ಕೆಲಸ ಆದ ಮೇಲೆ ಮಾಡಿದರಾಯಿತು ಅಂತಂದ್ರೆ ಎಷ್ಟು ದಿವಸ ಬದುಕ್ತೇವೆ ಅನ್ನೋದು ಖಾತ್ರಿ ಇಲ್ಲ. ಎಲ್ಲಿಯವರೆಗೆ ಶರೀರದಲ್ಲಿ ಸ್ವಾಸ್ಥ್ಯ ಇದೆ, ಇಂದ್ರಿಯಗಳು ಗಟ್ಟಿಯಾಗಿವೆ, ಬುದ್ಧಿ ಚೆನ್ನಾಗಿದೆ, ಮಾಡಬೇಕು ಅಂತನ್ನುವ ಉಪದೇಶವನ್ನ ಕೇಳಿ ತಿಳಿದಿದ್ದೇವೆ, ಆ ಕ್ಷಣದಲ್ಲಿ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಹೇಳಿದಂತೆ ಆ ಭಗವಂತನ ನಾಮಸ್ಮರಣವನ್ನ ವಿಶೇಷವಾದ ಅನುಸಂಧಾನಗಳನ್ನು ಮಾಡುವುದಕ್ಕೆ ಯಾವ ಕಾಲದ ನಿರ್ಬಂಧವೂ ಇಲ್ಲ. ಅವಶ್ಯವಾಗಿ ಮಾಡಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭವನ್ನ ಮಾಡಿ ಪತಿಯ ಸೇವೆಯನ್ನ ಮಾಡಿ ಪತ್ಯಂತರ್ಗತ ಪರಮಾತ್ಮನನ್ನ ಚಿಂತನೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೂ ಕೆಲವು ಮಾತುಗಳನ್ನು ಬಹಳ ಸೂಕ್ಷ್ಮವಾಗಿ ಹೇಳುತ್ತದೆ ಅಗ್ನಿಪುರಾಣ. ಕೆಲವರ ಜೊತೆಗೆ ಮಾತನಾಡೋದನ್ನು ಬಿಡಬೇಕಂತೆ. ಯಾರ ಜೊತೆಗೆ ಅಂದರೆ ದಶಮಿ, ಏಕಾದಶಿ, ದ್ವಾದಶಿ ಮೊದಲಾದ ತಿಥಿತ್ರಯದ ವ್ರತವನ್ನ ಯಾರು ಪರಿಪಾಲನೆ ಮಾಡೋದಿಲ್ಲ ಅಂಥವರ ಸಂಲಾಪಾಂಶ್ಚ ವರ್ಜಯೇತ್ ಅಂತ ಹೇಳ್ತದೆ. ಮಾತೇ ಆಡಬಾರದಂತೆ. ಯಾಕೆ? ಅವರು ತಾವಂತೂ ಮಾಡ್ತಾ ಇರೋದಿಲ್ಲ ಉಪವಾಸಾದಿಗಳನ್ನ, ತಾವು ಮನೆಯಲ್ಲಿ ಭಾರಿ ಭಾರಿ ಫಲಾಹಾರಗಳನ್ನು ಮಾಡಿ ತಿಂಡಿ ತೀರ್ಥ ಏನೇನು ಮಾಡಿಕೊಂಡಿರ್ತಾರೆ, ಅದನ್ನು ಇವರ ಎದುರಿಗೆ ಹೇಳಿ ಇವರ ಬಾಯಲ್ಲೂ ನೀರು ಬಿಡುವ ಹಾಗೆ ಮಾಡಿ ಇವರ ಕಡೆಯಿಂದೂ ತಿನ್ನಿಸ್ತಾರೆ. ಅಂಥವ್ರ ಜೊತೆ ಮಾತೇ ಆಡಬಾರದು ಅಂತ ಹೇಳ್ತಾರೆ. ಏಕಾದಶ್ಯಾದಿ ವ್ರತಗಳನ್ನು ಮಾಡದೇ ಇದ್ದವರು ಅಥವಾ ತಾವು ಪತಿ ಸೇವಾದಿಗಳನ್ನು ಮಾಡದೇ ಇದ್ದವರು, ಪುರಾಣಾದಿಗಳ ಶ್ರವಣವನ್ನು ಮಾಡದೇ ಇದ್ದವರು ಯಾರಿದ್ದಾರೋ ಅಂಥವರ ಸಹವಾಸನೆ ಮಾಡಬಾರದು. ತಾವು ಮಾಡ್ತಾ ಇರೋದಿಲ್ಲ, ಏನೇನೋ ದೋಷಗಳನ್ನ ಹೇಳಿ ಇದ್ದ ಆಸ್ಥೆಯನ್ನು ಕೆಡಿಸಿ ಶ್ರದ್ಧೆಯನ್ನು ಹಾಳು ಮಾಡಲಿಕ್ಕೆ ಒಂದು ನಿಮಿಷ ಸಾಕು. ಒಬ್ಬ ಮನುಷ್ಯನಲ್ಲಿ ಶ್ರದ್ಧೆ ಹುಟ್ಟಿಸಬೇಕು, ಆಸ್ತಿಕ್ಯ ಹುಟ್ಟಿಸಬೇಕು ಅಂದ್ರೆ ಬಹಳ ಶ್ರಮ ಇದೆ ಅದಕ್ಕೆ. ಆದರೆ ಅದನ್ನು ಹೋಗಿಸೋದಕ್ಕೆ ಬಹಳ ಶ್ರಮ ಏನಿಲ್ಲ. ಸುಲಭವಾಗಿ ಏನೋ ಅಡ್ಡ ಮಾತುಗಳನ್ನು ಹೇಳಿ ಹೋಗಿಸಿಬಿಡ್ಬೋದು. ಅಂತಹ ದುರ್ಜನರ ಜೊತೆಗೆ ಸಹವಾಸವನ್ನೇ ಮಾಡದೆ ಉತ್ತಮರಾಗಿರತಕ್ಕಂತಹ ಶ್ರದ್ಧೆ ಇರುವ ಶ್ರೇಷ್ಠರಾದ ಸ್ತ್ರೀಯರ ಜೊತೆಗೆ ಮಾತ್ರ ಸಹವಾಸವನ್ನು ಮಾಡಿ ಅಂತಹ ಸಜ್ಜನರ ಗುಂಪಿನೊಳ ಮಧ್ಯದಲ್ಲೇನೇ ಇರಬೇಕು ಎಂಬುದಾಗಿಯೂ ಕೂಡ ಆ ಸ್ತ್ರೀಯರಿಗೆ ವಿಶೇಷ